ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಏನನ್ನ ಕಲ್ತ್ಕೊಳ್ಳಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಸೆಕೆಂಡ್ ಇಯರ್ PUC ಯ ಫಸ್ಟ್ ಚಾಪ್ಟರ್ ಆದಂತಹ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಅನ್ನ ಚಾಪ್ಟರ್ ಅನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಹೋಗ್ತಾ ಇದೀವಿ. ಸಿ ಗೈಸ್, ಚಾಪ್ಟರ್ ಗೆ ಜಂಪ್ ಆಗೋಕ್ಕಿಂತ ಮುಂಚೆ ಕೆಲವು ಇನ್ಪುಟ್ಸ್ ಗಳನ್ನ ನಾನು ಕೊಡ್ಬೇಕಾಗಿದೆ. ಸಿ ಗೈಸ್, ನಾನು ಈಗ ಲೆಕ್ಚರ್ ಸೀರೀಸ್ ಅಲ್ಲಿ ಒಂದು 3 ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಫಸ್ಟ್ ವಿಡಿಯೋ ನೀವು ಈ ವರ್ಷ ಏನೇನ್ ಸಿಲೆಬಸ್ ಅನ್ನ ಓದ್ತೀರಾ ಅಂತ ಅಂದ್ಬಿಟ್ಟು, ಸೆಕೆಂಡ್ ನಿಮ್ಮ ಎಕ್ಸಾಮ್ದು ಬ್ಲೂ ಪ್ರಿಂಟ್ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು, ಹಾಗೆ ಫೈನಲಿ ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ಕ್ಲಾಸ್ ಅನ್ನ ಕೇಳಕ್ಕಿಂತ ಮುಂಚೆ ಆ 3 ಸಣ್ಣ ಸಣ್ಣ ವಿಡಿಯೋಗಳನ್ನ ನೋಡ್ಕೊಂಡ್ ಬಂದ್ರೆ ನಿಮ್ಗೆ ಈ ಚಾಪ್ಟರ್ ಕ್ಲಿಯರ್ ಆಗಿ ಅರ್ಥ ಆಗೋದಲ್ದೆ ನೀವು ಈಸಿಯಾಗಿ ಹೇಗೆ ಸ್ಕೋರ್ ಮಾಡ್ಬೋದು ಅನ್ನೋದು ಕಂಪ್ಲೀಟ್ ಕ್ಲಿಯರ್ ಕಟ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ. ಸೊ ಆ ವಿಡಿಯೋನ ನೋಡ್ಕೊಂಡು ಈ ವಿಡಿಯೋಗೆ ಜಂಪ್ ಆಗಿ. ಹಾಗೇನೆ ಇನ್ನೂ ಒಂದ್ ಏನಂತಂದ್ರೆ, ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನ್ ನೋಡ್ತಾ ಹೋಗ್ತೀವಲ್ಲ ಅದು ಈ ಚಾಪ್ಟರ್ ಅನ್ನು ಎಷ್ಟು ಮಾರ್ಕ್ಸ್ ಗೆ ಅಪಿಯರ್ ಆಗುತ್ತೆ ಅನ್ನೋದನ್ನ ನೋಡಿ ನಾವು ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸಿ ಗೈಸ್, ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಅನ್ನಂತಹ ಚಾಪ್ಟರ್ ನಿಮ್ಮ ಎಕ್ಸಾಮ್ ಗೆ ಟೋಟಲ್ 12 ಮಾರ್ಕ್ಸ್ ಗೆ ಬರ್ತಾ ಹೋಗುತ್ತೆ. ಎಷ್ಟು ಮಾರ್ಕ್ಸ್ ಗೆ ಅಪಿಯರ್ ಆಗುತ್ತೆ? 12 ಮಾರ್ಕ್ಸ್ ಗೆ ಅಪಿಯರ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಯಾವ ಪಾರ್ಟ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಗೆ ಕೇಳ್ತಾ ಹೋಗ್ತಾರೆ ಅನ್ನೋದನ್ನ ನೋಡೋಣ. ಪಾರ್ಟ್ ಎ ಅಲ್ಲಿ ನಿಮಗೆ ಪಾರ್ಟ್ ಎ ಅಲ್ಲಿ ಕೇಳ್ತಕ್ಕಂತಹದ್ದೆಲ್ಲ 1 ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ. ಇಲ್ಲಿ 2 ಕ್ವಶನ್ ನ ಕೇಳ್ತಾರೆ. ಸೊ ನಿಮ್ಗೆ 2 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಇಲ್ಲಿ 2 ಕ್ವಶನ್ ಕೇಳ್ತಾರೆ. ಸೊ ನಿಮ್ಗೆ 2 ಮಾರ್ಕ್ಸ್ ನಿಮ್ಗೆ ಕ್ಯಾರಿ ಆಗುತ್ತೆ. ಪಾರ್ಟ್ ಬಿ ಅಲ್ಲಿ ನಿಮಗೆ 1 ಕ್ವಶನ್ ನ ಕೇಳ್ತಾರೆ. ಅಲ್ಲಿ 1 ಕ್ವಶನ್ ನ ಅಟೆಂಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? ಪಾರ್ಟ್ ಬಿ ಅಲ್ಲಿ ಅಟೆಂಡ್ ಮಾಡ್ತಕ್ಕಂತಹ ಪ್ರತಿಯೊಂದು ಕ್ವಶನ್ 2 ಮಾರ್ಕ್ಸ್ ಆಗಿರುತ್ತೆ. ಇಲ್ಲಿ 2 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಪಾರ್ಟ್ ಸಿ ಅಲ್ಲಿ ನಿಮಗೆ 1 ಕ್ವಶನ್ಗೆ 4 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಬಟ್ ಏನಂತಂದ್ರೆ ನಿಮ್ಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಕ್ವಶನ್ ನ ಕೇಳೋದಿಲ್ಲ. 4 ಮಾರ್ಕ್ಸ್ ಯಾವುದೇ ಕ್ವಶನ್ ಕೇಳದೇ ಇರೋದ್ರಿಂದ ನಿಮ್ಗೆ ಯಾವುದೇ ಅಪಿಯರ್ ಆಗಂಗಿಲ್ಲ. ನಿಮ್ಗೆ 4 ಮಾರ್ಕ್ಸ್ ಇನ್ ಕ್ವಶನ್ ಇಲ್ಲಿಂದ ಬರೋದಿಲ್ಲ. ಹಾಗಾದ್ರೆ ಫೈನಲ್ ಆಗಿ ಯಾವುದು? ಪಾರ್ಟ್ ಡಿ ಅಲ್ಲಿ 1 ಕ್ವಶನ್ ನ ಕೇಳ್ತಾರೆ. 1 ಕ್ವಶನ್ ನ ಅಟೆಂಡ್ ಮಾಡಿದ್ರೆ ನಿಮ್ಗೆ 8 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. 1 ಕ್ವಶನ್ ಅಟೆಂಡ್ ಮಾಡೋದ್ರಿಂದ ಪಾರ್ಟ್ ಡಿ ಅಲ್ಲಿ ಯಾವುದೇ ಕ್ವಶನ್ ಅಟೆಂಡ್ ಮಾಡಿದ್ರು ಈ ಚಾಪ್ಟರ್ ಇಂದ ಒಂದು ಕಂಪಲ್ಸರಿ ಆಗಿ ಕ್ವಶನ್ ನ ಕೇಳ್ತಾರೆ. ನೀವು ಕ್ವಶನ್ ಅಟೆಂಡ್ ಮಾಡಿದ್ರೆ 8 ಮಾರ್ಕ್ಸ್ ಆಗುತ್ತೆ. ಸೊ ಈಗ ಎಷ್ಟಾಯ್ತು? 8 + 2 + 2 ನಿಮ್ಗೆ ಟೋಟಲ್ 12 ಮಾರ್ಕ್ಸ್ ಈ ಚಾಪ್ಟರ್ ಇಂದ ಎಕ್ಸಾಮ್ ಗೆ ಅಪಿಯರ್ ಆಗುತ್ತೆ. ಹಾಗಾಗಿ ಸ್ಕೋರ್ ಮಾಡ್ಬೇಕಾದ್ರೆ ಈ ಚಾಪ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಕ್ಲಾಸ್ ಗೆ ಡೈರೆಕ್ಟ್ ಆಗಿ ಜಂಪ್ ಆಗ್ತಾ ಬಿಡೋಣ. ಇಲ್ಲಿ ನೀವು ಫಸ್ಟ್ ಚಾಪ್ಟರ್ ನ ಯಾವ್ದು ನೋಡ್ತಾ ಇದ್ದೀರಾ? ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಏನು ನೇಚರ್ ಅಂತಂದ್ರೆ ಕನ್ನಡದಲ್ಲಿ ನೇಚರ್ ಅಂತಂದ್ರೆ ಇನ್ನೇನಿಲ್ಲ, ಸ್ವರೂಪ ಅಥವಾ ಸ್ವಭಾವ. ಸುಮ್ನೆ ಕ್ಲಾಸ್ ಅನ್ನ ಕೇಳ್ಕೊಳ್ಬೇಡಿ ಬ್ಲೈಂಡ್ ಆಗಿ. ಒಂದು ನೋಟ್ಸ್ ಇಟ್ಕೊಂಡು ಬರ್ಕೊಂಡ ಹೋಗಿ. ಸೊ ನೀವು ಬರ್ಕೊಂಡಾಗ ಎಲ್ಲ ಕಂಪ್ಲೀಟ್ ಆಗಿ ಮೈಂಡಿಗೆ ಹೋಗಿ ಸೇರುತ್ತೆ. ನೇಚರ್ ಸ್ವರೂಪ, ಹಾಗೆ ಸಿಗ್ನಿಫಿಕೆನ್ಸ್ ಅಂತಂದ್ರೆ ಮಹತ್ವ. ನೇಚರ್ ಸ್ವಭಾವ ಹಾಗೆ ಮಹತ್ವವನ್ನ ತಿಳ್ಕೊಳ್ತಿದೀವಿ. ಯಾವ್ದು ಮಹತ್ವವನ್ನ ತಿಳ್ಕೊಳ್ತಿದೀವಿ? ಮ್ಯಾನೇಜ್ಮೆಂಟಿನ ಮಹತ್ವ. ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು? ನಿರ್ವಹಣೆ. ನಿರ್ವಹಣೆಯ ಸ್ವರೂಪ ಮತ್ತೆ ನೀವು ಮಹತ್ವವನ್ನ ಕಲ್ತ್ಕೊಂಡ್ರೆ ಆರಾಮ್ಸೆ ಈ ಚಾಪ್ಟರ್ ಕಂಪ್ಲೀಟ್ ಆಗಿ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು, ಅದ್ರ ಸ್ವರೂಪ ಏನು, ಅದ್ರ ಮಹತ್ವ ಏನು ಅಂತ ಹೇಳದೆ ಆಗಿರುತ್ತೆ. ತುಂಬಾ ಈಸಿಯಾಗಿ ಸ್ಕೋರ್ ಮಾಡಬಹುದಾಗಿದೆ. ಮತ್ತೆ ಇದು ಕಂಪ್ಲೀಟ್ ಆಗಿ ಪ್ರಾಕ್ಟಿಕಲ್ ಇರ್ತಕ್ಕಂತಹ ಚಾಪ್ಟರ್ ಆಗಿರುತ್ತೆ. ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಗೈಸ್, ಆಗ್ಲೇ ನಾವು ಹೇಳ್ದೋ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು? ಅದೊಂದು ಮ್ಯಾನೇಜ್ಮೆಂಟ್ ಅಂತಂದು ನಿರ್ವಹಣೆ. ಗೈಸ್, ನೀವು ಯಾವುದೇ ಬಿಸ್ನೆಸ್ ನ ಮಾಡ್ತೀನಿ ಅಂತಂದ್ರು ಅದು ತುಂಬಾ ಚಿಕ್ಕದೇ ಬಿಸ್ನೆಸ್ ಆಗಿರ್ಲಿ, ತುಂಬಾ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆಗಿರ್ಲಿ, ಅಥವಾ ಮಲ್ಟಿನ್ಯಾಷನಲ್ ಕಂಪನೀಸೇ ಆಗಿರ್ಲಿ, ಅಲ್ಲಿ ಮ್ಯಾನೇಜ್ಮೆಂಟ್ ಇಲ್ಲದೆ ಒಂದು ಬಿಸ್ನೆಸ್ ನ ಅಥವಾ ಒಂದು ಕಂಪನಿನ ರನ್ ಮಾಡ್ಲಿಕ್ಕೆ ಸಾಧ್ಯನಾ? ಖಂಡಿತ ಮ್ಯಾನೇಜ್ಮೆಂಟ್ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿರ್ಲಿ, ಪ್ರಾಫಿಟ್ ಆರ್ಗನೈಸೇಷನ್ ಆಗಿರ್ಲಿ, ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿರ್ಲಿ, ಅಥವಾ ಪಾರ್ಟ್ನರ್ಶಿಪ್ ಆಗಿರ್ಲಿ, ಅಸೋಸಿಯೇಷನ್ ಆಫ್ ಎ ಪರ್ಸನ್, ಯಾವುದೇ ಪರ್ಸನ್ ಆಗಿದ್ರು, ಯಾವ ತರದ ಫಾರ್ಮ್ ಆಫ್ ಬಿಸ್ನೆಸ್ ಆಗ್ಬೇಕು ಅಂತಂತಂದ್ರು ಅಲ್ಲಿ ನಿರ್ವಹಣೆ ಅಂದ್ರೆ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿರ್ವಹಣೆ ಇಲ್ಲದೆ ಅಥವಾ ಮ್ಯಾನೇಜ್ಮೆಂಟ್ ಇಲ್ಲದೆ ಯಾವುದೇ ಬಿಸ್ನೆಸ್ ಸ್ಮೂತ್ ಆಗಿ ನಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಇಂಟ್ರೊಡಕ್ಷನ್ ಆಗ್ತಾ ಬರುತ್ತೆ. ಗೈಸ್, ಇದು ಬಿಸ್ನೆಸ್ ಗೆ ಸಂಬಂಧಪಟ್ಟಂಗೆ ಆಯ್ತು. ಇನ್ನ ನಮ್ಮ ಪ್ರಾಕ್ಟಿಕಲ್ ಜೀವನಕ್ಕೆ ಸಂಬಂಧಪಟ್ಟಂಗೆ ನಿರ್ವಹಣೆಯನ್ನ ನೋಡೋಣ. ಗೈಸ್, ನಿಮ್ಮ ಪೇರೆಂಟ್ಸ್ ಗಳು ನಿಮ್ಮ ಮನೆಯಲ್ಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಏನ್ ಮಾಡ್ತಾರೆ? ಅಫ್ಕೋರ್ಸ್ ನಿಮ್ಮ ತಂದೆ ಬಗ್ಗೆ ಫಸ್ಟ್ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಬೆಳಿಗ್ಗೆ ಎದ್ದಿದ ತಕ್ಷಣ ಮನೇಲಿ ಏನ್ ಬೇಕು? ತರಕಾರಿ ಬರ್ಬೇಕು ಅಥವಾ ಏನ್ ಮಾಡ್ಬೇಕು? ಅವ್ರು ಫ್ರೆಶ್ ಅಪ್ ಆಗಿ ವಾಕಿಂಗ್ ಹೋಗ್ಬೇಕು ಅಂತಂದ್ರೆ ವಾಕಿಂಗ್ ಹೋಗಿ
ಅದಾದ್ಮೇಲೆ ಬಂದು ಮನೆಗೆ ಏನ್ ಬೇಕೋ ಹಣ್ಣು ಹಾಲು ತರಕಾರಿ ಎಲ್ಲಾನು ಬರ್ತಾರೆ. ಅಂದ್ರೆ ಬೆಳಿಗ್ಗೆ ಅವನು ಎದ್ದಿದ್ರಿಂದನೇ ತಾನೇ ಅದು ಸಾಧ್ಯ ಆಯ್ತು. ಅದಾದ್ಮೇಲೆ ಏನ್ ಮಾಡಿದ್ರು, ವಾಕಿಂಗ್ ಹೋಗಿ ಬಂದ್ರು, ಅದಾದ್ಮೇಲೆ ಏನೋ ವೆಜಿಟೇಬಲ್ಸ್ ತಂದ್ರು, ವೆಜಿಟೇಬಲ್ಸ್ ತಂದಾದ್ಮೇಲೆ ಮನೇಲಿ ಫ್ರೆಶ್ ಅಪ್ ಆಗಿ ನಿಮ್ಮನ್ನ ಕಾಲೇಜಿಗೆ ಬಿಟ್ಟು ಅದಾದ್ಮೇಲೆ ಅವ್ರು ಆಫೀಸ್ಗೆ ಹೋದ್ರು, ಸಂಜೆ ಆಫೀಸ್ ಮುಗಿಸ್ಕೊಂಡು ನಿಮ್ಮನ್ನ ಪಿಕ್ ಮಾಡ್ಕೊಂಡು ನಿಮ್ಮನ್ನ ಯಾವ್ದೋ ಒಂದು ಅಕಾಡೆಮಿಗೆ ಬಿಟ್ಟು, ಸೊ ಈ ತರ ಎಲ್ಲವನ್ನು ಅವರು ಮಾಡ್ತಾ ಹೋಗ್ತಾರೆ ತಾನೆ. ಇದೆಲ್ಲ ನಿರ್ವಹಣೆ ಅವ್ರಿಗೆ ಹೇಗೆ ಸಾಧ್ಯ ಆಯ್ತು? ಅವರು ಬೆಳಿಗ್ಗೆ ಎದ್ದಾಗದ್ರಿಂದ ರಾತ್ರಿ ಮಲ್ಗ ತನಕ ಶೆಡ್ಯೂಲ್ ಗಳಿತ್ತು, ಯಾವ್ದಾದ್ಮೇಲೆ ಯಾವ್ದು ಮಾಡ್ಬೇಕು, ಯಾವ್ದಾದ್ಮೇಲೆ ಯಾವ್ದು ಮಾಡ್ಬೇಕು, ಯಾವ್ದಾದ್ಮೇಲೆ ಯಾವ್ದು ಮಾಡ್ಬೇಕು ಅಂತ ಅಂದ್ಬಿಟ್ರು. ಸೊ ಅದ್ರ ಪ್ರಕಾರನೇ ಹೋಗ್ತಾ ಹೋದ್ರು. ಸೊ ಹಾಗಾಗಿ ಅವ್ರ ಜೀವನದಲ್ಲಿ ಅದು ನಿರ್ವಹಣೆ ಆಯ್ತು. ನಿಮ್ಮ ತಾಯಿ ಏನ್ ಮಾಡ್ತಾರೆ, ಬೆಳಿಗ್ಗೆನೆ ಎದ್ದು ಫ್ರೆಶ್ ಅಪ್ ಆಗಿ ಅದಾದ್ಮೇಲೆ ನಿಮಗೆ ಬೇಕಾದಂತಹ ಅಡಿಗೆ ತಿಂಡಿ ಎಲ್ಲ ಮಾಡ್ಕೊಟ್ಟು ನಿಮ್ಮ ಕಾಲೇಜಿಗೆ ಓಡಿಸಕ್ಕೆ ಏನೇನ್ ಬೇಕು ಮನೇಲಿ ಎಲ್ಲಾನು ಮಾಡಿ ಬಟ್ಟೆ ಪಾತ್ರೆ ಎಲ್ಲಾನು ನೋಡ್ತಾರೆ. ಮಧ್ಯಾಹ್ನ ಅಡಿಗೆ ಮಾಡಿ ಅದಾದ್ಮೇಲೆ ನೀವು ಸಂಜೆ ಬಂದಾಗ ನಿಮಗೆ ಏನ್ ಬೇಕು ಸ್ನಾಕ್ಸ್ ಎಲ್ಲ ಮಾಡ್ಕೊಟ್ಟು ಕಾಫಿ ಗೀ ಕೊಟ್ಟು ಅದಾದ್ಮೇಲೆ ನೀವು ಕ್ಲಾಸ್ ಹೋಗಿ ಬಂದ್ಮೇಲೆ ನಿಮ್ಗೆ ಅಡಿಗೆನ ಮಾಡಿ ಕಂಪ್ಲೀಟ್ ಆಗಿ ಅವ್ರದ್ದೊಂದು ಸ್ಕೆಡ್ಯೂಲ್ ಆಗಿರುತ್ತೆ, ಅದ್ರ ಪ್ರಕಾರನೇ ಹೋಗ್ತಾ ಇರ್ತಾರೆ. ಹಾಗಾಗಿ ನಿರ್ವಹಣೆ ಅಂತ ಅನ್ನೋದು ಬರೀ ಬಿಸ್ನೆಸ್ ಅಲ್ಲ, ನಮ್ ಜೀವನದಲ್ಲೂ ಕೂಡ ನಿರ್ವಹಣೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೀವು ಒಂದು ಮದ್ವೆಯನ್ನ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾ ಇರೋದು, ಒಂದು ಮದ್ವೆನ ನಿಮ್ಮ ಮನೇಲಿ ಕಂಡಕ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ನಿರ್ವಹಣೆ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಒಂದಷ್ಟು ಜನ ಬರ್ತಾರೆ, ಅದಕ್ಕೆ ಸಿಸ್ಟಮ್ಯಾಟಿಕ್ ಆಗಿರ್ಬೇಕು ಅಂತಂದ್ರೆ ಒಂದು ನಿರ್ವಹಣೆ ಮಾಡಿದ್ರೆ ಮಾತ್ರನೇ ತಾನೇ ತುಂಬಾ ಚೆನ್ನಾಗಿ ಬರೋದು. ಆಯ್ತು, ಇನ್ನು ಒಂದೇನಂತ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಈಗ ನೀವು ನಿಮ್ಮ ಹತ್ರ ಫಾರ್ಮ್ ಲ್ಯಾಂಡ್ ಇರುತ್ತೆ ಅಥವಾ ಜಮೀನ್ ಇರುತ್ತೆ, ತೋಟ ಇರುತ್ತೆ, ಗದ್ದೆ ಇರುತ್ತೆ. ನೀವ್ ಏನೋ ಬೆಳೆ ಬೆಳಿಬೇಕು ಅಂತಂದ್ರೆ ಮಳೆಗಾಲ ಬಂದಾಗ್ಲೇನೆ ಪ್ಲಾಂಟೇಶನ್ ಮಾಡ್ತೀರಾ. ಯಾಕೆ? ಬೇಸಿಗೆಗಾಲದಲ್ಲಿ ಮಾಡ್ಬೋದಾಗಿತ್ತಲ್ವಾ? ಅಂದ್ರೆ ನಿರ್ವಹಣೆನ ಯಾವ ಟೈಮಲ್ಲಿ ಹೇಗೆ ಯಾವ ತರ ಮಾಡ್ಬೇಕು ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಿರುತ್ತೆ. ಆ ಟೈಮಲ್ಲಿ ಅದೇ ತರನೇ ಎಕ್ಸಿಕ್ಯೂಟ್ ಮಾಡ್ತಾರೆ. ಹಾಗಾಗಿ ಅದು ತುಂಬಾ ಚೆನ್ನಾಗಿ ಈಳ್ ಸಿಗ್ತಾ ಹೋಗುತ್ತೆ. ಈಗ ಇನ್ನೂ ಒಂದು ಎಕ್ಸಾಂಪಲ್ ಅಂತಂದ್ರೆ, ನಿಮ್ ಊರಲ್ಲಿ ಯಾವುದೋ ಒಂದು ಜಾತ್ರೆ ನಡೀತಿದೆ, ಅದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡ್ತಾರೆ, ಡೇಟ್ ಫಿಕ್ಸ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಇಷ್ಟ ಎಲ್ಲವನ್ನೂ ಅದಕ್ಕೆ ಬೇಕಾದಂತಹ ಫೆಸಿಲಿಟೀಸ್ ಏನೇನಾಗಿರ್ಬೋದು, ಅಲ್ಲಿ ಅವತ್ತು ಅಡಿಗೆಗೆ ಏನ್ ಬೇಕೋ ಅವನ್ನೆಲ್ಲಾನು ಒಂದು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಾರಲ್ಲ, ಎಲ್ಲವನ್ನ ಮಾಡಂತಹದ್ದೇ ನಿರ್ವಹಣೆ ಅಂತ ಕರೀತಾರೆ. ನಿಮ್ಗೆ ಒಂದು ಬೇಸಿಕ್ ಐಡಿಯಾ ಸಿಕ್ಕಿರ್ಬೋದು. ಒಂದು ಬಿಸ್ನೆಸ್ ಅಲ್ಲಿ ಆಗಿರ್ಲಿ ಅಥವಾ ನಮ್ಮ ಜೀವನದಲ್ಲಾಗಿರ್ಲಿ, ನಾವು ಈ ಚಾಪ್ಟರ್ ಅಲ್ಲಿ ಏನ್ ನೋಡ್ತಿರ್ತೀವಿ ಅಂದ್ರೆ ಒಂದು ಬಿಸ್ನೆಸ್ ಗೆ ಸಂಬಂಧಪಟ್ಟ ನಿರ್ವಹಣೆಯನ್ನ ನೋಡ್ತಾ ಇರ್ತೀವಿ. ಹಾಗಾಗಿ ನಿರ್ವಹಣೆ ಅಂತ ಅನ್ನೋದು ನಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಬಿಸ್ನೆಸ್ ಅಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು ಅಂತ ನಮ್ಗೆ ಗೊತ್ತಾಯ್ತು. ಮ್ಯಾನೇಜ್ಮೆಂಟ್ ಅಂತಂದ್ರೆ ನಿರ್ವಹಣೆ. ಆಯ್ತಾ? ಮ್ಯಾನೇಜ್ಮೆಂಟ್ ಮೀನಿಂಗ್ ಏನು ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು ನೋಡೋಣ. ಮ್ಯಾನೇಜ್ಮೆಂಟ್ ಇಸ್ ದ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ವಿತ್ ದ ಹೆಲ್ಪ್ ಆಫ್ ಅದರ್ಸ್ ಇನ್ ಆರ್ಡರ್ ಟು ಅಚೀವ್ ದ ಸ್ಪೆಸಿಫಿಕ್ ಆರ್ಗನೈಸೇಷನ್ ಆಬ್ಜೆಕ್ಟಿವ್. ಏನ್ ಹೇಳ್ತಾ ಇದ್ದಾರೆ? ಒಂದು ಮ್ಯಾನೇಜ್ಮೆಂಟಿನ ಆಬ್ಜೆಕ್ಟಿವ್ ಒಂದು ಪ್ರಾಫಿಟ್ ಮಾಡ್ಕೊಳ್ಳ ಅಂತಹದ್ದಾಗಿರುತ್ತೆ ಮೆಜಾರಿಟಿ. ಯಾಕಂತಂದ್ರೆ ಅದು ಉಳಿಬೇಕಲ್ವಾ ಬಿಸ್ನೆಸ್. ಆ ಬಿಸ್ನೆಸ್ ಒಂದು ಆಬ್ಜೆಕ್ಟಿವ್ ಏನಿದೆ ಅದನ್ನ ಇರ್ತಕ್ಕಂತಹ ಎಂಪ್ಲಾಯೀಸ್ ಗಳ ಸಹಾಯದಿಂದ ಮಾಡ್ತಕ್ಕಂತಹದ್ನೇ ನಿರ್ವಹಣೆ ಅಂತ ಅಥವಾ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಬಿಡ್ಬಿಡಿಯಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಮ್ಯಾನೇಜ್ಮೆಂಟ್ ಇಸ್ ಎ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್. ಈಗ ನೀವು ಒಂದು ಬಿಸ್ನೆಸ್ ಮಾಡಕ್ಕೆ ಹೊರಡ್ತೀರಾ ಅಂತ ಅನ್ಕೊಳ್ಳಿ, ಅದು ತುಂಬಾ ಲಾರ್ಜ್ ಸ್ಕೇಲ್ ಆಗಿತ್ತು, ಒಂದು ಮೀಡಿಯಂ ಇತ್ತು ಅಂತ ಅನ್ಕೊಳ್ಳಿ. ಅಲ್ಲಿ ಏನೇನ್ ಮಾಡ್ಬೇಕಾಗುತ್ತೆ? ಒಬ್ಬ ಓನರ್ ಇನ್ವೆಸ್ಟ್ ಮಾಡಕ್ಕೆ ಅವನ ಹತ್ರ ಅಮೌಂಟ್ ಇರುತ್ತೆ. ಆದ್ರೆ ಅಲ್ಲಿ ಎಲ್ಲಾ ಕೆಲಸನೂ ಅವನೇನ ಮಾಡ್ಲಿಕ್ಕೆ ಸಾಧ್ಯನಾ? ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಕೆಲಸ ಆಗಿರ್ಬೋದು, ಮಾರ್ಕೆಟಿಂಗ್ ಸಂಬಂಧಪಟ್ಟ ಕೆಲಸ ಆಗಿರ್ಬೋದು, ಪ್ರೊಡಕ್ಷನ್ ಸಂಬಂಧಪಟ್ಟ ಕೆಲಸ ಆಗಿರ್ಬೋದು. ಹೀಗೆ ಒಂದು ದೊಡ್ಡ ಆರ್ಗನೈಸೇಷನ್ ಅಂತಂದ್ರೆ ಬೇರೆ ಬೇರೆ ತುಂಬಾ ದೊಡ್ಡ ದೊಡ್ಡ ಡಿವಿಷನ್ ಗಳು ಇರ್ತಾ ಹೋಗುತ್ತೆ. ಸೊ ಅವನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ಅವರು ಎಂಪ್ಲಾಯಿಗಳನ್ನ ಹೈರ್ ಮಾಡ್ಕೊಳ್ಬೇಕಾಗತ್ತೆ. ಎಂಪ್ಲಾಯಿಗಳನ್ನ ಹೈರ್ ಮಾಡ್ಕೊಂಡಾಗ ಏನಾಗುತ್ತೆ? ಅವ್ರ ಸಹಾಯದಿಂದ ಅವ್ರು ಏನು ಒಂದು ಮೋಟ ಇಟ್ಕೊಂಡಿರ್ತಾರಲ್ಲ, ಈ ವರ್ಷ ಈ ಪ್ರಾಫಿಟ್ ಮಾಡ್ಬೇಕು ಅಥವಾ ಈ ವರ್ಷ ನಾವು ಒಂದು ಟಾರ್ಗೆಟ್ ನ ಫಿಕ್ಸ್ ಮಾಡಿರ್ತೀವಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಡಿಸ್ಟಿಕ್ ಅಲ್ಲೂ ನಮ್ಮ ಬ್ರಾಂಚಸ್ ಗಳನ್ನ ಓಪನ್ ಮಾಡ್ಬೇಕು, ಈ ತರ ಒಂದು ಐಡಿಯಾನ ಇಟ್ಕೊಂಡಿರ್ತಾರೆ. ಆ ಐಡಿಯಾನ ಇಟ್ಕೊಂಡಾಗ ಆ ಆಬ್ಜೆಕ್ಟಿವ್ ಗೆ ತಕ್ಕನಾಗೆ ಏನೇನನ್ನ ಫೆಸಿಲಿಟಿಗಳನ್ನ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು, ಅದನ್ನ ನಿರ್ವಹಣೆ ಅಂತ ಹೇಳ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಇಸ್ ದ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್. ಆರ್ಟ್ ಅದೊಂದು ಮ್ಯಾನೇಜ್ಮೆಂಟ್ ಅಂತ ನಿರ್ವಹಣೆ ಅಂತ ಅನ್ನೋದೊಂದು ಕಲೆ. ಆ ಕಲೆ ಹೇಗೆ ಅಂತಂದ್ರೆ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ, ಅಂದ್ರೆ ಒಂದು ಬಿಸ್ನೆಸ್ ಗೆ ಬೇಕಾದಂತಹ ಕೆಲಸವನ್ನ ಬೇರೆಯವರಿಂದ ತೆಗ್ಸೋಂಥದ್ದು ಅಥವಾ ಅವ್ರ ಕಡೆಯಿಂದ ಮಾಡಿಸ್ಕೊಳ್ಳೋ ಅಂತಹದ್ದು ವಿತ್ ದ ಹೆಲ್ಪ್ ಆಫ್ ಅದರ್ಸ್, ಬೇರೆಯವ್ರ ಸಹಾಯದಿಂದ ಮಾಡಿಸ್ಕೊಳ್ಳುವಂತದ್ದು. ಏನಕ್ಕೆ? ಇನ್ ಆರ್ಡರ್ ಟು ಅಚೀವ್ ದ ಸ್ಪೆಸಿಫಿಕ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಒಂದು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಏನಿರುತ್ತೆ ಅದನ್ನ ಫಿಲ್ಫಿಲ್ ಮಾಡಕ್ಕೆ ಇರ್ತಕ್ಕಂತಹ ಎಂಪ್ಲಾಯಿಗಳನ್ನ ಅಥವಾ ಹ್ಯೂಮನ್ ರಿಸೋರ್ಸ್ ನ ಯೂಸ್ ಮಾಡ್ಕೊಂಡು ಮಾಡೋ ಅಂತಹದ್ನೇ ನಿರ್ವಹಣೆ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಇದ್ರದ್ದು ಮೀನಿಂಗ್ ಏನು ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಈಗ 2 ಮಾರ್ಕ್ಸ್ ನಿಮ್ಗೆ ಕೇಳಿದ್ರು ಅಂತಂದ್ರೆ
ವಾಟ್ ಯು ಮೀನ್ ಬೈ ಮ್ಯಾನೇಜ್ಮೆಂಟ್ ಅಂತಂದ್ರೆ ನೀವು ಇಷ್ಟು ಬರೆದ್ರೆ ಸಾಕಾಗಿರುತ್ತೆ. ಮ್ಯಾನೇಜ್ಮೆಂಟ್ ಇಸ್ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅಂಡ್ ವಿತ್ ದ ಹೆಲ್ಪ್ ಆಫ್ ಅದರ್ಸ್ ಇನ್ ಆರ್ಡರ್ ಟು ಅಚೀವ್ ದ ಸ್ಪೆಸಿಫಿಕ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಅಂತ ಬರೆದ್ರೆ ನಿಮ್ಗೆ ಈಸಿಯಾಗಿ 2 ಮಾರ್ಕ್ಸ್ ಅಥವಾ ಕ್ವಶನ್ 1 ಮಾರ್ಕ್ಸ್ ಕೇಳಿದ್ರು ಅಂತಂದ್ರೆ 1 ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ. ಹಾಗಾದ್ರೆ ಈಗ ಮೀನಿಂಗ್ ತಿಳ್ಕೊಂಡಾಯ್ತು, ಡೆಫಿನೇಷನ್ ಅಂತ ತಿಳ್ಕೊಂಡ. ಡೆಫಿನೇಷನ್ ಅಂತಂದ್ರೇನು? ವ್ಯಾಖ್ಯಾನ. ಯಾರೋ ಒಬ್ರು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಿರ್ತಾರೆ ಅದನ್ನ ವ್ಯಾಖ್ಯಾನ ಅಥವಾ ಡೆಫಿನೇಷನ್ ಅಂತ ಕರೀತಾರೆ. ಅಕಾರ್ಡಿಂಗ್ ಟು ಕ್ರೆಡಿಟ್ನರ್, ಇವರು ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಬಹಳಷ್ಟು ಬರೆದಿದ್ದಾರೆ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿ. ಅವರು ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಅವರು ಹೇಳ್ತಾರೆ, ಅವರಲ್ಲಿ ಇರ್ತಕ್ಕಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾರೆ. ಏನು ಅಂತ ನೋಡೋಣ. ಮ್ಯಾನೇಜ್ಮೆಂಟ್ ಇಸ್ ದ ಪ್ರೋಸೆಸ್ ಆಫ್ ವರ್ಕಿಂಗ್ ಥ್ರೂ ಅದರ್ಸ್ to effectively achieve organizational objective by efficiently using limited resource in the changing environment. ಏನ್ ಹೇಳ್ತಾ ಇದಾರೆ? ನಾವು ಇವತ್ತು ಎಕಾನಮಿಲಿ ಬದುಕ್ತಾ ಇದೀವಿ, ಇವತ್ತಿನ ಸಿಸ್ಟಮ್ ಒಳಗೆ ಬದುಕ್ತಾ ಇದೀವಿ, ಕರೆಕ್ಟಾ? ಇಲ್ಲಿ ಪ್ರತಿ ಸಲನೂ ಏನೇನಾದ್ರೂ ಚೇಂಜಸ್ ಗಳು ಆಗ್ತಾನೆ ಇರುತ್ತೆ. ಅಂತಹ ಚೇಂಜಸ್ ಆಗಿರುವ ಎಕಾನಮಿಲೂ ಕೂಡ ಒಂದು ಆಬ್ಜೆಕ್ಟಿವ್ ನ ಇಟ್ಕೊಂಡು ಬಿಸ್ನೆಸ್ ಗೆ ಸಂಬಂಧಪಟ್ಟಂಗೆ ಅದನ್ನ ಈಗ ಒಬ್ರು ಫೌಂಡರ್ ಇರ್ತಾರೆ ಅಥವಾ ಇನ್ವೆಸ್ಟ್ ಮಾಡಿದವರು ಇರ್ತಾರೆ ಅಥವಾ ಓನರ್ ಇರ್ತಾರೆ. ಅವರ ಯಾರಿರ್ತಾರೆ ಎಂಪ್ಲಾಯೀಸ್ ಗಳಾಗಿರ್ಬೋದು, ಅವ್ರ ಜೊತೆ ಎಲ್ಲ ಸೇರಿ ಮಾಡಿ ಒಂದು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡ್ತಕ್ಕಂತಹದ್ದೇ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದಾರೆ ಅಂತ ಕ್ರೇಟ್ನರ್ ಅವರು ಹೇಳ್ತಾ ಇದಾರೆ. ಮ್ಯಾನೇಜ್ಮೆಂಟ್ ಇಸ್ ದ ಪ್ರೋಸೆಸ್ ಆಫ್ ವರ್ಕಿಂಗ್ ವೇಟ್. ಏನು ಮ್ಯಾನೇಜ್ಮೆಂಟ್ ನಿರ್ವಹಣೆ ಅಂತ ಅನ್ನೋದು ಪ್ರೋಸೆಸ್ ಆಫ್, ಅದು ಕೆಲಸ. ವರ್ಕಿಂಗ್ ವೇಟ್ ಥ್ರೂ ಅದರ್ಸ್, ಬೇರೆಯವ್ರ ಜೊತೆ ವರ್ಕ್ ಮಾಡ್ತಾ ಹೇಗೆ ಎಫೆಕ್ಟಿವ್ಲಿ ಅಚೀವ್ ದ ಆರ್ಗನೈಸೇಷನಲ್ ಅಬ್ಜೆಕ್ಟಿವ್, ಒಂದು ಆರ್ಗನೈಸೇಷನ್ ಅಲ್ಲಿ ಇರ್ತಕ್ಕಂತಹ ಆಬ್ಜೆಕ್ಟಿವ್ ನ ಅಚೀವ್ ಮಾಡಕ್ಕೆ ಬೇರೆಯವ್ರ ಜೊತೆ ವರ್ಕ್ ಮಾಡ್ತಾ ಬೈ ಎಫೆಕ್ಟಿವ್ಲಿ ಯೂಸಿಂಗ್ ಲಿಮಿಟೆಡ್ ರಿಸೋರ್ಸ್ ನ ಯೂಸ್ ಮಾಡ್ಕೊಂಡು ಆರ್ಗನೈಸೇಷನ್ ಅಲ್ಲಿ ಆಬ್ಜೆಕ್ಟಿವ್ ನ ಅಚೀವ್ ಮಾಡೋ ಅಂತದ್ನೇ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ರೈಟ್ ದ ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು ನೀವೇನಾದ್ರು 2 ಮಾರ್ಕ್ಸ್ ಗೆ ಕ್ವಶನ್ ಕೇಳಿದ್ರೆ ಇಷ್ಟು ಬರೆದ್ರೆ ಸಾಕಾಗಿರುತ್ತೆ. ಹಾಗಾದ್ರೆ ಇನ್ನೊಂದ್ ಸ್ವಲ್ಪ ಇನ್ನೂ ತುಂಬಾ ಸಿಂಪಲ್ ಆಗಿ ಕಲಿಬಹುದು ಅಂತಂದ್ರೆ ಹೇಗೆ? 1 ಮಾರ್ಕ್ಸ್ ಕೇಳಿದ್ರು ನಿಮಗೆ ಜಾಸ್ತಿ ಆಯ್ತು ಬರೀಲಿಕ್ಕೆ ನೆನ್ಪಿಟ್ಕೊಳಕ್ಕೆ ಅಂತಂದ್ರೆ ಇನ್ನೂ ತುಂಬಾ ಸಿಂಪಲ್ ಆಗಿರೋದು ಒಂದು ಹೇಳ್ಕೊಡ್ತೀನಿ ಟೆಕ್ನಾಲಜಿ. ವಾಟ್ ಯು ಮೀನ್ ಬೈ ಮ್ಯಾನೇಜ್ಮೆಂಟ್ ಅಂತಂದ್ರೆ ಈ ಸಿಂಗಲ್ 2 ಲೈನ್ ಒಂದು ನೀವು ಬರೆದ್ರೆ ಸಾಕಾಗಿರುತ್ತೆ. ಮ್ಯಾನೇಜ್ಮೆಂಟ್ ಇಸ್ ಎ ಪ್ರೋಸೆಸ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ with the aim of achieving goals effectively, efficiently. ಮ್ಯಾನೇಜ್ಮೆಂಟ್ ಅಂತ ಅನ್ನೋದು ಏನಿದೆ ಅದೊಂದು ಪ್ರೋಸೆಸ್. ಅದು ಏನು ಆಬ್ಜೆಕ್ಟಿವ್ ಇರುತ್ತೆ? ಗೆಟಿಂಗ್ ಥಿಂಗ್ಸ್, ಆಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡಕ್ಕೆ ಬೇರೆಯವ್ರ ಸಹಾಯದಿಂದ ಮಾಡ್ತಕ್ಕಂತಹದ್ದು. ಅಚೀವಿಂಗ್ ದ ಗೋಲ್ಸ್, ಒಂದು ಬಿಸ್ನೆಸ್ ಅಲ್ಲಿ ಒಂದು ಗೋಲ್ ಇರುತ್ತೆ, ಅದನ್ನ ಅಚೀವ್ ಮಾಡ್ಲಿಕ್ಕೆ ಬೇರೆಯವ್ರ ಜೊತೆ ವರ್ಕ್ ಮಾಡ್ತಾ ಯಾವ ತರ ಎಫೆಕ್ಟಿವ್ಲಿ ಮತ್ತೆ ಎಫಿಷಿಯಂಟ್ಲಿ ಮಾಡೋದ್ನೇ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಇಸ್ ಎ ಪ್ರೋಸೆಸ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ವಿತ್ ದ ಏಮ್ ಆಫ್ ಅಚೀವಿಂಗ್ ಗೋಲ್ಸ್ ಎಫೆಕ್ಟಿವ್ಲಿ ಅಂಡ್ ಎಫಿಷಿಯಂಟ್ಲಿ. ಇರ್ತಕ್ಕಂತಹ ರಿಸೋರ್ಸ್ ನ ಎಫೆಕ್ಟಿವ್ ಆಗಿ ಮತ್ತೆ ಎಫಿಷಿಯಂಟ್ಲಿ ಯೂಸ್ ಮಾಡ್ತಕ್ಕಂತಹದ್ನೇ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಫಿಷಿಯಂಟ್ಲಿ ಅಥವಾ ಎಫಿಷಿಯನ್ಸಿ ಅಂತಂದ್ರೆ ಏನು ಅಂತ ನೋಡೋಣ. ಎಫಿಷಿಯನ್ಸಿ ಅಂತಂದ್ರೆ ಕನ್ನಡದಲ್ಲಿ ಪರಿಣಾಮಕಾರಿಯಾಗಿ, ಬರ್ಕಳಿ ಹಾಗಾದ್ರೆ ಎಫಿಷಿಯನ್ಸಿ ಅಂತಂದ್ರೇನು? ದಕ್ಷತೆ ಅಥವಾ ಫಲಕಾರಿ. ಎಫೆಕ್ಟಿವ್ಲಿ ಮತ್ತೆ ಎಫಿಷಿಯನ್ಸಿ ಅಂತಂತ ಮಾಡೋದ್ರಿಂದ ನಾವು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಫೆಕ್ಟಿವ್ನೆಸ್ ಅಂತಂದ್ರೇನು? ಪರಿಣಾಮಕಾರಿಯಾಗಿ. ನಿಮ್ಗೆ ಕೇಳ್ಬೋದು ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ಎಫೆಕ್ಟಿವ್ನೆಸ್ ಅಂಡ್ ಎಫಿಷಿಯನ್ಸಿ ಅಂತ ಅಂದ್ಬಿಟ್ಟು 2 ಮಾರ್ಕ್ಸ್ ಕೇಳ್ತಾರೆ. ಆಗ ಈ 2 ಪಾಯಿಂಟ್ಸ್ ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಅಚೀವಿಂಗ್ ದ ಗೋಲ್ಸ್ ಬೈ ಕಂಪ್ಲೀಟಿಂಗ್ ದ ಗಿವನ್ ಟಾಸ್ಕ್ ವಿತ್ ಇನ್ ದ ಎಕ್ಸ್ಪೆಕ್ಟೆಡ್ ಟೈಮ್. ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಇರುತ್ತೆ, ಅದನ್ನ ಈಗ ಆಬ್ಜೆಕ್ಟಿವ್ ನ ಒಂದು ಲಿಮಿಟೆಡ್ ಟೈಮ್ ಇಟ್ಟಿರ್ತಾರೆ. ಈ ವರ್ಷದೊಳಗೆ ನಮ್ಗೆ ಇಷ್ಟು ಪ್ರಾಫಿಟ್ ಬರಲೇಬೇಕು ಅಂತ ಅನ್ನೋದನ್ನ ಒಂದು ಟಾರ್ಗೆಟ್ ಇಟ್ಬಿಟ್ಟಿರ್ತಾರೆ. ಅದಕ್ಕೆ ಒಂದು ಟೈಮ್ ಲಿಮಿಟ್ ಇರುತ್ತೆ. ಸ್ಪೆಸಿಫಿಕ್ ಆಗಿ ಏನ್ ಹೇಳ್ತಾ ಇದ್ರೆ ಎಕ್ಸ್ಪೆಕ್ಟೆಡ್ ಟೈಮ್, ಒಂದು ಟೈಮ್ ಇಟ್ಟಿರ್ತಾರೆ, ಇಷ್ಟೊಳಗೆ ಇಂಥ ಟಾರ್ಗೆಟ್ ನ ಯೂಸ್ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಆ ಟೈಮ್ ಒಳಗನೆ ಮಾಡಿ ಮುಗಿಸೋ ಅಂತದ್ನ ಪರಿಣಾಮಕಾರಿಯಾಗಿ ಮಾಡಿ ಮುಗಿಸೋದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಎಫಿಷಿಯನ್ಸಿ ಅಂತಂದ್ರೇನು? ಕನ್ಸರ್ನ್ ವಿತ್ ಡೂಯಿಂಗ್ ದ ರೈಟ್ ಟಾಸ್ಕ್, ಕಂಪ್ಲೀಟಿಂಗ್ ಆಕ್ಟಿವಿಟೀಸ್ ಅಂಡ್ ಅಚೀವಿಂಗ್ ಗೋಲ್ಸ್. ಇದ್ರಲ್ಲಿ ಏನ್ ಹೇಳ್ತಾ ಇದಾರೆ?
ಇದು ಒಂದು ಗೋಲ್ ಇಟ್ಕೊಂಡಿರ್ತಾರಲ್ಲ, ನೀವು ಎಫೆಕ್ಟಿವ್ನೆಸ್ ಅಲ್ಲಿ ಏನ್ ನೋಡಿದ್ರಿ, ಒಂದು ಆರ್ಗನೈಸೇಷನ್ ಗೋಲ್ ಇರುತ್ತೆ, ಅದನ್ನ ಒಂದು ಟೈಮ್ ಫ್ರೇಮ್, ಇಷ್ಟು ದಿನದೊಳಗೆ, ಇಷ್ಟು ತಿಂಗಳಲ್ಲಿ, ಇಷ್ಟು ಕ್ವಾರ್ಟರ್ ಅಲ್ಲಿ ಅಥವಾ ಇಷ್ಟು ವರ್ಷಗಳೊಳಗೆ ಮುಗಿಸ್ಬೇಕು ಅಂತ ಒಂದು ಡೆಡ್ ಲೈನ್ ಇರ್ತಕ್ಕಂತಹದ್ದು. ಆದ್ರೆ ದಕ್ಷತೆ, ಎಫಿಷಿಯನ್ಸಿ ಏನಂತಂದ್ರೆ ಒಂದು ಆಬ್ಜೆಕ್ಟಿವ್ ನ ಇಟ್ಟಿರ್ತಾರೆ, ಆ ಆಬ್ಜೆಕ್ಟಿವ್ ನ ರೀಚ್ ಮಾಡಿಸ್ಲಿಕ್ಕೆ ಇಲ್ಲಿ ಡ್ಯೂರೇಷನ್ ಕನ್ಸ್ಟೆಂಟ್ ಇರೋದಿಲ್ಲ. ಒಟ್ನಲ್ಲಿ ಏನಂತಂದ್ರೆ ಆ ಗೋಲ್ ನ ರೀಚ್ ಮಾಡ್ಬೇಕು, ಅದು ಹೇಗೆ ಕಂಪ್ಲೀಟಿಂಗ್ ರೈಟ್ ಟಾಸ್ಕ್, ಕರೆಕ್ಟ್ ಆಗಿರುವ ಟಾಸ್ಕ್ ಗಳನ್ನ ಮಾಡ್ತಾ, ಕರೆಕ್ಟ್ ಆಗಿರುವ ಆಕ್ಟಿವಿಟಿಗಳನ್ನ ಮಾಡ್ತಾ, ನಾವು ಇಟ್ಕೊಂಡಿರ್ತಕ್ಕಂತಹ ಗೋಲ್ ಗಳನ್ನ ರೀಚ್ ಮಾಡೋಂಥದ್ದು ಆಗಿದೆ. ಇನ್ ಸಿಂಪಲ್, ಇನ್ನು ತುಂಬಾ ಈಸಿಯಾಗಿ ಇರ್ಬೇಕು ಅಂತಂದ್ರೆ ಈ ಕಂಟೆಂಟ್ ವಿತ್ ಎಂಡ್ ರಿಸಲ್ಟ್. ಒಂದು ಆರ್ಗನೈಸೇಷನ್ ಒಂದು ಗೋಲ್ ಇರುತ್ತೆ, ಇಷ್ಟು ಟಾರ್ಗೆಟ್ ನ ರೀಚ್ ಮಾಡ್ಬೇಕು ಅಂತ, ಅದನ್ನ ಫೋಕಸ್ ಮಾಡುತ್ತೆ. ಆದ್ರೆ ಈ ಡ್ಯೂರೇಷನ್ ನ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳೋದಿಲ್ಲ ಅನ್ನೋದು ಫಸ್ಟ್ ಪಾಯಿಂಟ್ ಆಗಿದೆ. ಹಾಗಾದ್ರೆ ಎಫೆಕ್ಟಿವ್ನೆಸ್ ನ ಇನ್ನೊಂದು ಪಾಯಿಂಟ್, ಇಟ್ ಡಸ್ ನಾಟ್ ಕನ್ಸಿಡರ್ ದ ಕ್ವಾಲಿಟಿ ಆಫ್ ರಿಸೋರ್ಸ್ ಯೂಸ್ಡ್ ಅಂಡ್ ದ ಕಾಸ್ಟ್ ಇನ್ವಾಲ್ವ್ ಇನ್ ಇಟ್. ಈಗ ಒಂದು ವರ್ಷದಲ್ಲಿ ಒಂದು ಟಾರ್ಗೆಟ್ ಇಟ್ಟಿದ್ದಾರೆ ಅಂತಂದ್ರೆ ಅವರು ಖರ್ಚು ಮಾಡ್ಲಿಕ್ಕೂ ರೆಡಿ ಇರ್ಬೇಕು. ಈಗ ನಮ್ಗೆ ಏನೋ ಒಂದು ಅರ್ಜೆಂಟ್ ಆಗಿ ಕೆಲಸ, ಈಗ ನಾವು ಅರ್ಜೆಂಟ್ ಆಗಿ ಏನಾಗ್ತಿತ್ತು, ನೀವು ಓಕೆ ಫೈನ್, ಈಗ ಫ್ಲೈಟ್ ಅಲ್ಲಿ ಮೈಸೂರಿಂದ ಅಥವಾ ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ತೀನಿ ಅಂತ ಅನ್ಕೊಳ್ಳಿ. ನೀವು ಸಡನ್ ಆಗಿ ಇವತ್ತು ಪ್ಲಾನ್ ಮಾಡಿ, ಇವತ್ತು ಯಾವ್ದು ಫ್ಲೈಟ್ ಗಳಿದೆ ಅದಕ್ಕೆ ಬುಕ್ ಮಾಡ್ಕೊಂಡು ಫ್ಲೈಟ್ ಟಿಕೆಟ್ ತಗೊಂಡು ಹೋಗ್ತೀನಿ ಅಂತಂದ್ರೆ ನೀವು ಅರ್ಜೆಂಟ್ ಆಗಿ ಬುಕ್ ಮಾಡ್ತಾ ಇದೀರಾ. ಅರ್ಜೆಂಟ್ ಆಗಿ ಬುಕ್ ಮಾಡ್ತಿದ್ರಿಂದ ಏನಾಗುತ್ತೆ, ನೀವು ಡಬಲ್ ಪೇಮೆಂಟ್ ಕೊಡ್ಬೇಕಾಗತ್ತೆ. ಇನ್ನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಇಲ್ಲಿ ನೀವು ಈಗ ಸಪೋಸ್ ನಿಮ್ಮ ಊರುಗಳಿಂದ ನಿಮ್ಮ ಮನೆಗೆ ತಲುಪಲಿಕ್ಕೆ ಅಥವಾ ನಿಮ್ಮ ಏರಿಯಾಗೆ ತಲುಪಲಿಕ್ಕೆ ಆಟೋದಲ್ಲಿ ರೆಗ್ಯುಲರ್ ಆಗಿ ಎಷ್ಟು ಅಮೌಂಟ್ ನ ಪೇ ಮಾಡ್ತೀರಾ, ಒಂದು ಅಫೋರ್ಡಬಲ್ ರೇಟ್ ಅಲ್ಲಿ ಇರುತ್ತೆ. ಬೆಳಿಗ್ಗೆ ಹೊತ್ತು ಡ್ಯೂರಿಂಗ್ ಏನೋ ಬೆಳಿಗ್ಗೆ ಒಂದು 10 ಗಂಟೆಯಿಂದ ಒಂದು 4 ಗಂಟೆ ತನಕ ನಿಮ್ಗೆ ಇದೇ ಆವರೇಜ್ ಪ್ರೈಸ್ ಇರುತ್ತೆ. ನಿಮ್ಮ ಕಿಲೋಮೀಟರ್ ಎಷ್ಟಿರುತ್ತೆ ಅಷ್ಟಕ್ಕೆ ತಕ್ಕನಾಗಿ ತರ್ತಾರೆ. ಅದೇನೆ ನೀವ್ ಏನಾದ್ರು ನಿಮ್ಮ ಊರುಗಳನ್ನ ಯಾವ್ದೋ ಬೇರೆ ಊರ್ಗೆ ಹೋಗಿ ಮಿಡ್ ನೈಟ್ ಬಂದ್ ತಲುಪ್ತೀರಾ, ರಾತ್ರಿ 11 ಗಂಟೆಗೋ 12 ಗಂಟೆಗೋ ತಲುಪ್ತಾರೆ ಅಂತಂದ್ರೆ ಆಟೋದವರು ಬೆಳಿಗ್ಗೆ ಚಾರ್ಜ್ ಮಾಡಿದಷ್ಟೇ ಚಾರ್ಜ್ ಮಾಡ್ತಾರ? ಖಂಡಿತ ಇಲ್ಲ ಅಂತ. ಅವಾಗ ಅವರು ಡಬಲ್ ಅಮೌಂಟ್ ಅನ್ನ ಚಾರ್ಜ್ ಮಾಡ್ತಾರೆ. ಅಂದ್ರೆ ಏನಂತ ಅಂತಂದ್ರೆ ಇಲ್ಲಿ ಒಂದು ಟಾರ್ಗೆಟ್ ನ ಒಂದು ಲಿಮಿಟೆಡ್ ಒಳಗೆ ಇಟ್ಕೊಂಡಿದ್ದಾರೆ. ಆ ಲಿಮಿಟೆಡ್ ಒಳಗೆ ಇಟ್ಕೊಂಡಾಗ ಅವ್ರ ಓನರ್ ಖರ್ಚು ಮಾಡಕ್ಕೆ ರೆಡಿ ಇರಬೇಕು. ಅದು ಏನು, ಅಲ್ಲಿ ಏನಾಗ್ತಿದೆ, ಇಲ್ಲಿ ಟಾರ್ಗೆಟ್ ಇಟ್ಟಿರೋದು ಡ್ಯೂರೇಷನ್ಗೆ, ಆದ್ರೆ ಖರ್ಚಿಗೆ ಹಿಂದೆ ಮುಂದೆ ನೋಡಂಗೆ ಇಲ್ಲ ಅಂತ ಹೇಳ್ತಾರೆ. ಇಟ್ ಡಸ್ ನಾಟ್ ಕನ್ಸಿಡರ್ ದ ಕ್ವಾಂಟಿಟಿ ಆಫ್ ರಿಸೋರ್ಸಸ್ ಯೂಸ್ಡ್ ಅಂಡ್ ಕಾಸ್ಟ್ ಇನ್ವಾಲ್ವ್ ಇನ್ ಇಟ್. ಅದು ಎಷ್ಟು ರಿಸೋರ್ಸ್ ನ ಯುಟಿಲೈಸ್ ಮಾಡ್ಕೊಳುತ್ತೆ, ಅದು ಎಷ್ಟು ಖರ್ಚಾಗುತ್ತೆ ಅನ್ನೋದು ಮ್ಯಾಟರ್ ಆಗಂಗಿಲ್ಲ. ಇಲ್ಲಿ ಏನಿದ್ರು ಟಾರ್ಗೆಟ್ ನ ಎಷ್ಟು ಡ್ಯೂರೇಷನ್ ಒಳಗೆ ಮುಗಿಸ್ಬೇಕು, ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಷ್ಟೇ ಆಗಿರುತ್ತೆ. ಅದನ್ನ ಎಫೆಕ್ಟಿವ್ನೆಸ್ ಅಂತ ಕರೀತಾರೆ, ಪರಿಣಾಮಕಾರಿಯಾಗಿ ಅಂತ ಕರೀತಾರೆ. ಹಾಗಾದ್ರೆ ದಕ್ಷತೆಗೆ ಇರ್ತಕ್ಕಂತಹ ಇನ್ನೊಂದು ಫೀಚರ್ ಏನು ಅಂತ ನೋಡೋಣ. ಇಟ್ ಡಸ್ ನಾಟ್ ಕನ್ಸಿಡರ್ ದ ಟೈಮ್ ವೆನ್ ದ ಟಾಸ್ಕ್ ಈಸ್ ಕಂಪ್ಲೀಟೆಡ್. ಇದು ಏನ್ ಮಾಡುತ್ತೆ, ಒಂದು ಗೋಲ್ ಇರುತ್ತೆ, ಆ ಗೋಲ್ ನ ಒಟ್ಟಿನಲ್ಲಿ ರೀಚ್ ಮಾಡದೇನೆ ಒಂದು ಟಾರ್ಗೆಟ್ ಆಗಿರುತ್ತೆ. ಆದ್ರೆ ಎಷ್ಟು ಡ್ಯೂರೇಷನ್ ಅಲ್ಲೇ ಮಾಡ್ಬೇಕು. ಈಗ ಎಫಿಷಿಯಂಟ್ ಆಗಿ ಮಾಡ್ತೀವಿ ಅಂತಂದ್ರೆ ನಿಧಾನಕ್ಕೆ ಒಂದ್ ಸ್ಟೆಪ್ ಆದ್ಮೇಲೆ ಇನ್ನೊಂದ್ ಸ್ಟೆಪ್ ಆದ್ಮೇಲೆ ಇನ್ನೊಂದ್ ಸ್ಟೆಪ್. ಇಲ್ಲಿ ಏನಂತ ಎಫೆಕ್ಟಿವ್ನೆಸ್ ಅಲ್ಲಿ ಒಂದು ಡ್ಯೂರೇಷನ್ ಇತ್ತು, ಈ ಲಿಮಿಟೆಡ್ ಒಳಗೆ ಮುಗಿಸ್ಬೇಕು ಅಂತ. ಆದ್ರೆ ಎಫಿಷಿಯನ್ಸಿಲಿ ಡ್ಯೂರೇಷನ್ ಇರಲ್ಲ, ಒಂದು ಗೋಲ್ ಸೆಟ್ ಆಗಿರುತ್ತೆ, ಅದನ್ನ ಸ್ಟೆಪ್ ಬೈ ಸ್ಟೆಪ್ ರೀಚ್ ಮಾಡ್ತಾ ಆ ಗೋಲ್ ಅನ್ನ ರೀಚ್ ಮಾಡೋ ಅಂತಂದ್ರೆ ಎಫಿಷಿಯನ್ಸಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸರ್ ಗೈಸ್, ನಿಮ್ಗೆ ಈ ಮ್ಯಾನೇಜ್ಮೆಂಟ್ ಅಲ್ಲಿ ಎಫೆಕ್ಟಿವ್ಲಿ ಮತ್ತೆ ಎಫೆಕ್ಟಿವ್ನೆಸ್ ಮತ್ತೆ ಎಫಿಷಿಯನ್ಸಿ ಅನ್ನೋಂಥದ್ದು ಡಿಫ್ರೆನ್ಸಸ್ ಏನಂತ ಇದೆ ಅಂತ ಗೊತ್ತಾಯ್ತು ಅಂತ ನಾನು ಅನ್ಕೊಳ್ತೀನಿ. ಸೊ ನಿಮ್ಗೆ ಇನ್ನೂ ಒಂದೇನಂತಂದ್ರೆ 2 ಮಾರ್ಕ್ಸ್ ಏನಾದ್ರು ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಎಫೆಕ್ಟಿವ್ನೆಸ್ ಅಂಡ್ ಎಫಿಷಿಯನ್ಸಿ ಅಂತ ಕೇಳಿದ್ರೆ ಈ 2 ಪಾಯಿಂಟ್ ಬರೆದ್ರೆ ಸಾಕಾಗಿರುತ್ತೆ. ಹಾಗಾದ್ರೆ ಈಗ ನಾವ್ ಏನ್ ತಿಳ್ಕೊಂಡು ಕ್ಯಾರೆಕ್ಟರ್ ಯಾವ್ದು ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ನಾವ್ ಈಗಾಗಲೇ ಕಲ್ತು. ಹಾಗಾದ್ರೆ ಇದಕ್ಕೆ ಇರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಅಂದ್ರೆ ಏನು, ಅದಕ್ಕೆ ಇರತಕ್ಕಂತಹ ಫೀಚರ್ ಗಳು ಏನೇನು, ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಏನೇನು ಅಂತ ಅಂದ್ಬಿಟ್ಟು ಹೇಳ್ತಾ ಹೋಗ್ತಿದ್ದಾರೆ. ಏನೇನು ಒಂದೊಂದಾಗಿ ಪಾಯಿಂಟ್ ಗಳನ್ನ ನೋಡ್ತಾ ಹೋಗೋಣ. ಸಿಗೈಸ್ ಮ್ಯಾಕ್ಸಿಮಮ್ ಅಂತಂದ್ರೆ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು ನಿಮ್ಗೆ 8 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಇದು ಕ್ವಶನ್ ಆಗಿರುತ್ತೆ. ದೊಡ್ಡದು ಯಾವ್ದು ಪಾಯಿಂಟ್ಸ್ ಗಳಿದೆಯಲ್ಲ, ಈ ಪಾಯಿಂಟ್ಸ್ ಗಳಿಗೆ ಎಲ್ಲ ನೀವು 8 ಮಾರ್ಕ್ಸ್ ಗೆ ಪಾಯಿಂಟ್ ಹಾಕಿ ಅದನ್ನ ಎಕ್ಸ್ಪ್ಲೇನ್ ಮಾಡುತ್ತೆ, ಪಾಯಿಂಟ್ ಹಾಕಿ ಎಕ್ಸ್ಪ್ಲನೇಷನ್ ಮಾಡ್ಬೇಕಾಗುತ್ತೆ. ಸೊ ಇದನ್ನ ಯಾವ ತರ 8 ಮಾರ್ಕ್ಸ್ ಕೇಳ್ತಾರೆ ಅಂತಂದ್ರೆ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ನೀವು ಫಸ್ಟ್ ಏನ್ ಮಾಡ್ಬೇಕು, ಮ್ಯಾನೇಜ್ಮೆಂಟ್ ಆನ್ಸರ್ ಶೀಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಅಂತ ಬರ್ಬಿಟ್ಟು ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್, ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್, ಅದಾದ್ಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು
ಪಾಯಿಂಟ್ ಅಲ್ಲಿ ಎಲ್ಲ ನಿಮ್ಗೆ ಏನ್ ಪಾಯಿಂಟ್ಸ್ ಇರುತ್ತೆ ಆ ಪಾಯಿಂಟ್ಸ್ ನ, ಈಗ 7 ಪಾಯಿಂಟ್ಸ್ ಇರುತ್ತೆ, 7 ಪಾಯಿಂಟ್ಸ್ ಅನ್ನ ಬರೀಬೇಕು. ಆ ಪಾಯಿಂಟ್ಸ್ ಗಳನ್ನ ಬರ್ದ ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಪಾಯಿಂಟ್ಸ್ ನ ಎಲಾಬ್ರೇಟ್ ಆಗಿ ಅದರದ್ದು ವಿತ್ ಎಕ್ಸಾಂಪಲ್ ಕೊಡ್ತಾ ಹೋಗ್ಬೇಕು. ಸೊ ಅವಾಗ ನಿಮ್ಗೆ ಈಸಿಯಾಗಿ 8 ಮಾರ್ಕ್ಸ್ ಸ್ಕೋರ್ ಮಾಡ್ತಾ ಹೋಗ್ಬೋದು. ಇದೇನ್ ತುಂಬಾ ದೊಡ್ಡ ಮ್ಯಾಟರ್ ಆಗಂತದಲ್ಲ. ಎರಡು ಸಲ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ತಿಳ್ಕೊಂಡ್ರಿ ಅಂತ ಅನ್ಕೊಳ್ಳಿ, ಇದೇ ಕೆಲವು ಪಾಯಿಂಟ್ಸ್ ಗಳು ಆಬ್ಜೆಕ್ಟಿವ್ಸ್ ಅಲ್ಲಿ ಬರುತ್ತೆ, ಇದೇ ಪಾಯಿಂಟ್ಸ್ ಗಳು ಗೋಲ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ನೀವು ನೆಕ್ಸ್ಟ್ ನೋಡಿದಾಗ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಹೋಗುತ್ತೆ. ನಾನು ಇಲ್ಲಿ ನಿಮ್ಗೆ ಶಾರ್ಟ್ ಫಾರ್ಮ್ ನ ಯೂಸ್ ಮಾಡಿದೀನಿ. MGMT ಅಂತಂದ್ರೆ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು. ಸೊ MGMT ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಮ್ಯಾನೇಜ್ಮೆಂಟ್ ಅಂತ ನೀವು ಕೀ ಪಾಯಿಂಟ್ ಮಾಡ್ಕೊಳ್ತಾ ಇದೀರಾ ಅಂತಂದ್ರೆ ಜಸ್ಟ್ ನಿಮ್ಮ ಈ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅಂತಂದ್ರೆ ಮ್ಯಾನೇಜ್ಮೆಂಟ್ ಅಂತ ಬರ್ಕೊಂಡಿರಿ, ಇಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಫುಲ್ ಅನ್ನು ಬರ್ಕೊಂಡ್ರೆ ನಿಮಗೆ ಅನುಕೂಲ. ಬಟ್ ಎಕ್ಸಾಮ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ಬರೀಲೇಬೇಕಾಗುತ್ತೆ ಹೇಳ್ತಾ ಇದೀನಿ. ಇದನ್ನ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ಶಾರ್ಟ್ ಫಾರ್ಮ್ ಗಳನ್ನ ಯೂಸ್ ಮಾಡಬೇಡಿ ಎಲ್ಲಿ ಆನ್ಯುವಲ್ ಎಕ್ಸಾಮ್ ಅಲ್ಲಿ. ಮ್ಯಾನೇಜ್ಮೆಂಟ್ ಇಸ್ ಗೋಲ್ ಓರಿಯೆಂಟೆಡ್. ಗೋಲ್ ಅಂತಂದ್ರೆ ಏನು? ಒಂದು ಮೋಟೋ ಇರುತ್ತೆ, ಗೋಲ್ ಇರುತ್ತೆ. ಏನು ನಾವು ಈ ವರ್ಷದಲ್ಲಿ ಇಂಥ ಟಾರ್ಗೆಟ್ ಗಳನ್ನ ಅಚೀವ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅದನ್ನ ಗೋಲ್ ಓರಿಯೆಂಟೆಡ್. ಏನಕ್ಕೆ ಗೋಲ್ ಇರ್ಬೇಕು ಒಂದು ಮ್ಯಾನೇಜ್ಮೆಂಟ್ಗೆ? ಯಾಕಂತಂದ್ರೆ ಆ ಬಿಸ್ನೆಸ್ ಸರ್ವೈವ್ ಆಗ್ಬೇಕು. ಅಂದ್ರೆ ಆ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ಬರ್ತೀರಾ ಅಂತದ್ದು, ಆ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗ್ಬೇಕು ಅಂತಂದ್ರೆ ಅದು ಗೋಲ್ ಇರಬೇಕು. ಆ ಗೋಲ್ ಅಲ್ಲಿ ಸರ್ವೈವಲ್ ಒಂದು ಪಾಯಿಂಟ್ ಆಗಿದೆ, ಅದು ಮಾರ್ಕೆಟ್ ಅಲ್ಲಿ ಉಳಿಬೇಕು. ಸರ್ವೈವಲ್ ಅಂತಂದ್ರೆ ಏನು? ಉಳಿಬೇಕು. ಬರ್ಕೊಳ್ಳಿ ಇದನ್ನ, ತುಂಬಾ ಇಂಪಾರ್ಟೆಂಟ್. ಉಳಿಯುವಿಕೆ. ಮಾರ್ಕೆಟ್ ಅಲ್ಲಿ ತುಂಬಾ ಚಾಲೆಂಜಸ್ ಗಳಿರುತ್ತೆ. ಪ್ರತಿ ವರ್ಷ ಯಾರೋ ಹೊಸಬ್ರು ಬಿಸ್ನೆಸ್ ನ ಮಾಡ್ಬೋದು, ನಿಮ್ಮ ಬಿಸ್ನೆಸ್ ಪಕ್ಕನೆ ಇನ್ನೊಂದು ಬಿಸ್ನೆಸ್ ಬರ್ಬೋದು, ಚಾಲೆಂಜಸ್ ಗಳು ಬರ್ಬೋದು, ಏನೇನೋ ಬೇರೆಲ್ಲ ಬರ್ತಾ ಇರುತ್ತೆ ಅಲ್ವಾ. ಅಂತ ಟೈಮ್ ಅಲ್ವೇ ನೀವು ಸರ್ವೈವ್ ಆಗ್ಬೇಕಾಗತ್ತೆ, ಪ್ರಾಫಿಟ್ ಮಾಡ್ಬೇಕಾಗತ್ತೆ. ಈಗ ನೀವು ಬಂಡವಾಳ ಹಾಕಿರ್ತೀರಾ, ಟೈಮ್ ಹಾಕಿರ್ತೀರಾ, ಎಂಪ್ಲಾಯೀಸ್ ಗಳಿಗೆ ಸ್ಯಾಲರಿ ಕೊಡ್ತಿರ್ತೀರಾ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿರ್ತೀರಾ, ನೀರ್ ಬಿಲ್ ಕಟ್ಟಿರ್ತೀರಾ, ಹೀಗೆ ಬೇರೆ ಎಕ್ಸ್ಪೆನ್ಸಸ್ ಗಳನ್ನಂತೂ ನೀವು ಅಫೋರ್ಡ್ ಮಾಡ್ತಾನೆ ಇರ್ತೀರಲ್ವಾ. ಸೊ ಇಷ್ಟೆಲ್ಲ ಮಾಡಿದಾಗ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ? ಸುಮ್ಮನೆ ಯಾವ್ದೋ ಒಂದು ಮೋಟೋ ಇಲ್ಲ ಅಂದ್ರೆ ಪ್ರಾಫಿಟ್ ಮಾಡದೆ ನೀವು ಮಾಡಕ್ ಇಷ್ಟಪಡ್ತೀರಾ. ಪ್ರಾಫಿಟ್ ಇಟ್ಟತಾನೆ ಮಾಡ್ಬೇಕು, ಯಾಕಂದ್ರೆ ನಿಮ್ ಜೀವನ ನಡಿಬೇಕು ತಾನೆ. ಹಾಗಾಗಿ ಪ್ರಾಫಿಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಉಳ್ಕೋಬೇಕು, ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗ್ಬೇಕು, ಇನ್ನೊಂದು ಪ್ರಾಫಿಟ್ ಮಾಡ್ಬೇಕು. ಪ್ರಾಫಿಟ್ ಅಂತಂದ್ರೇನು? ಲಾಭ ಮಾಡ್ಬೇಕು. ಏನಕ್ಕೆ ಲಾಭ ಮಾಡ್ಬೇಕು? ನಿಮ್ ಜೀವನ ನಡೆಸ್ಬೇಕಲ್ವಾ, ಹಾಗಾಗಿ ಲಾಭ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಎಕ್ಸ್ಪಾನ್ಷನ್ ಅಂತಂದ್ರೆ ಏನು? ಕನ್ನಡದಲ್ಲಿ ವಿಸ್ತರಿಸುವುದು. ಬರ್ಕೊಳ್ಳಿ, ವಿಸ್ತರಿಸುವುದು. ಇದನ್ನ ಬಿಸ್ನೆಸ್ ಗೋಲ್ ಏನಂತಂದ್ರೆ ಗೋಲ್ ಓರಿಯೆಂಟೆಡ್ ಅಂತ ಏನ್ ಹೇಳ್ತಾರಲ್ಲ, ಬಿಸ್ನೆಸ್ ನ ಇವತ್ತು ನಾವು ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಿದೀವಿ ಅಂತ ಅನ್ಕೊಳ್ಳಿ, ಅಥವಾ ಒಂದು ಏರಿಯಾದಲ್ಲಿ ಮಾಡಿದೀವಿ ಅಂತ ಅನ್ಕೊಳ್ಳಿ. ಅದನ್ನ ಬೇರೆ ಕಡೆ ಬ್ರಾಂಚ್ ಗಳನ್ನ ಓಪನ್ ಮಾಡ್ತಾ ಎಕ್ಸ್ಪ್ಯಾಂಡ್ ಮಾಡೋ ಒಂದು ಮ್ಯಾನೇಜ್ಮೆಂಟಿನ ಗೋಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯ್ತು. ನೀವು ಅದೇ ನಾನು 8 ಮಾರ್ಕ್ಸ್ ಕೇಳಿದಾಗ ಹೇಳಿದಲ್ಲ, ಫಸ್ಟ್ ಎಲ್ಲ 8 ಪಾಯಿಂಟ್ ಬರ್ದು ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಈಗ ಗೋಲ್ ಓರಿಯೆಂಟೆಡ್ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲನೇಷನ್ ಮಾಡ್ತಿದ್ದೀರಾ ಅಂತಂದ್ರೆ ಸರ್ವೈವಲ್ ಅಂತಂದ್ರೆ ಏನಕ್ಕೆ ಸರ್ವೈವ್ ಆಗ್ಬೇಕು, ಪ್ರಾಫಿಟ್ ಅಂತಂದ್ರೆ ಏನು, ಪ್ರಾಫಿಟ್ ಅಂತ ಅಂದ್ಬಿಟ್ಟು ಎಕ್ಸ್ಪಾನ್ಷನ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ಪಾಯಿಂಟ್ ಗಳನ್ನ ಬರಿತಾ ಹೋಯ್ತು ಅಂತಂದ್ರೆ ನಿಮ್ಗೆ ಈಸಿಯಾಗಿ 8 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಈಸ್ ಆಲ್ ಪರ್ವಾಸಿವ್. ಏನು ಪರ್ವಾಸಿವ್ ಅಂತಂದ್ರೆ ವ್ಯಾಪಕವಾದದ್ದು. ಬರ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ವ್ಯಾಪಕವಾದದ್ದು ಅಥವಾ ವಿಶ್ವ ವ್ಯಾಪಕವಾದದ್ದು. ಮ್ಯಾನೇಜ್ಮೆಂಟ್ ಇಸ್ ಆಲ್ ಪರ್ವಾಸಿವ್ ಅಂತಂದ್ರೆ ಎಲ್ಲಾ ಕಡೆನೂ ವ್ಯಾಪಕವಾಗಿರುವಂತಹದ್ದು, ವಿಶ್ವ ವ್ಯಾಪಕವಾಗಿರ್ತಕ್ಕಂತಹದ್ದು. ಈಗ ನಮ್ ಇಂಡಿಯಾದಲ್ಲಿ ನಾವ್ ಏನೋ ಬಿಸ್ನೆಸ್ ನ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ, ಅಲ್ಲೂ ಕೂಡ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ಈಗ ಅಮೆರಿಕಾದಲ್ಲೇ ಆಗ್ಲಿ, ಅಥವಾ ಭೂತಾನ್ ಅಲ್ಲೇ ಆಗ್ಲಿ, ನೇಪಾಳಲ್ಲೇ ಆಗ್ಲಿ, ಅಥವಾ ಶ್ರೀಲಂಕಾದಲ್ಲೇ ಆಗ್ಲಿ, ಪ್ರಪಂಚದ ಯಾವುದೇ ಭಾಗದಲ್ಲಿ ಒಂದು ಬಿಸ್ನೆಸ್ ನ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಅದೇ ಒಂದು ಪರ್ವಾಸಿವ್ ಅಂತಂದ್ರೆ ಇಡೀ ವಿಶ್ವದಲ್ಲೇ ಎಲ್ಲಾ ಕಡೆ ವ್ಯಾಪಕವಾಗಿದೆ. ಅದೇ ಮ್ಯಾನೇಜ್ಮೆಂಟ್ ನ 2ನೇ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ 3ನೇ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಮ್ಯಾನೇಜ್ಮೆಂಟ್ ಇಸ್ ಮಲ್ಟಿ ಡೈಮೆನ್ಷನಲ್ ಅಂತಂದ್ರೇನು? ಬರ್ಕೊಳ್ಳಿ, ಬಹು ಆಯಾಮಗಳಿಂದ ಕೂಡಿದ್ದು. ಬಹು ಆಯಾಮಗಳಿಂದ ಕೂಡಿದೆ. ಮ್ಯಾನೇಜ್ಮೆಂಟ್ ಬಹು ಆಯಾಮಗಳಿಂದ ಕೂಡಿದೆ. ಹಾಗಾದ್ರೆ ಬೇರೆ ಆಯಾಮಗಳಿಗೆ ಏನು? ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್. ಮ್ಯಾನೇಜ್ಮೆಂಟ್ ಅನ್ನೋದು ಮಲ್ಟಿ ಡೈಮೆನ್ಷನಲ್, ಬೇರೆ ಆಯಾಮಗಳಲ್ಲಿ ನೋಡ್ತಕ್ಕಂತಹದ್ದು ಅಥವಾ ವರ್ಕ್ ಮಾಡೋ ಅಂತದ್ದು ಅಂತ ಹೇಳ್ತಿದೆ.
ಅದು ಯಾವ್ದಾದ್ರು ಬೇರೆ ಬೇರೆ ಆಯಾಮಗಳಲ್ಲಿ ವರ್ಕ್ ಮಾಡುತ್ತೆ. ಮ್ಯಾನೇಜ್ಮೆಂಟ್ ಆಫ್ ವರ್ಕ್ ಅನ್ನ ಏನ್ ಮಾಡ್ಬೇಕು ಅದನ್ನ ಕಂಪ್ಲೀಟ್ ಆಗಿ ಒಂದು ಫ್ಲೋ ಇಂದ ಇನ್ನೊಂದು ಫ್ಲೋ ಇಂದ ಇನ್ನೊಂದು. ಈಗ ಒಂದು ರಾ ಮೆಟೀರಿಯಲ್ ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಹೊರಗೆ ಬರ್ಬೇಕು ಅಂತಂದ್ರೆ ಬೇರೆ ಬೇರೆ ಸ್ಟೆಪ್ಸ್ ಗಳನ್ನ ಪ್ರೊಸೀಜರ್ ಗಳನ್ನ ಫಾಲೋ ಮಾಡಿ ಫೈನಲ್ ಆಗಿ ಒಂದು ಪ್ರಾಡಕ್ಟ್ ಆಗಿ ಹೊರಗೆ ಬರ್ಬೇಕಾಗತ್ತೆ. ಸೊ ಆ ತರ ವರ್ಕ್ ನ ಪ್ರೋಸೆಸ್ ಮಾಡುತ್ತೆ, ಒಂದ್ ಕಡೆಯಿಂದ ಒಂದು ಕ್ಲೀನ್ ಆಗಿ ಸ್ಮೂತ್ ಆಗಿ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂತಹ ಪೀಪಲ್, ವರ್ಕರ್ಸ್ ಅಥವಾ ಹ್ಯೂಮನ್ ರಿಸೋರ್ಸ್ ಏನಿದೆಯಲ್ಲ ಅದನ್ನ ಬಿಸ್ನೆಸ್ ಅಲ್ಲಿ ಇದ್ರೆ ತಾನೇ ಮಾಡಕ್ಕಾಗೋದು. ಹ್ಯೂಮನ್ ರಿಸೋರ್ಸ್ ಇಲ್ಲ ಅಂತಂದ್ರೆ ಮಾಡ್ಲಿಕ್ಕಾಗತ್ತಾ ಬಿಸ್ನೆಸ್ ನ? ಖಂಡಿತ ಇಲ್ಲ. ಅದನ್ನ ಮಲ್ಟಿ ಡೈಮೆನ್ಷನಲ್ ಅಂತ ಅಂದ್ರೆ ಇವೆಲ್ಲ ಒಂದೊಂದು ಸಣ್ಣ ಸಣ್ಣ ಫ್ಯಾಕ್ಟರ್ಸ್ ಗಳು. ಅದು ವರ್ಕ್ ಮೇಲೆ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಪೀಪಲ್ ಅನ್ನ ಕ್ಲೀನ್ ಆಗಿ ತುಂಬಾ ಚೆನ್ನಾಗಿ ನೋಡ್ಕೊಳುತ್ತೆ ಅಂತಂದ್ರೆ ಹ್ಯೂಮನ್ ರಿಸೋರ್ಸ್ ನ ಆಪರೇಷನಲ್, ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ ಗೆ ಬೇಕಾದಂತಹ ಕೋಆರ್ಡಿನೇಷನ್ ಆಗಿರ್ಬೋದು ಅಥವಾ ಏನು ಬೇಕು ನೆಕ್ಸ್ಟ್ ಸ್ಟೆಪ್ಸ್ ಗಳನ್ನ ನಾವು ಏನೇನ್ ಫಾಲೋ ಮಾಡ್ಬೇಕು, ಆಪರೇಷನಲ್ ಆಕ್ಟಿವಿಟೀಸ್ ಏನೇನ್ ಮಾಡ್ಬೇಕು ಅದ್ರ ಕಡೆನೂ ಫೋಕಸ್ ಮಾಡುತ್ತೆ. ಇದು ಮ್ಯಾನೇಜ್ಮೆಂಟ್ ಇಸ್ ಮಲ್ಟಿ ಡೈಮೆನ್ಷನಲ್ ಅಂತ ಅನ್ನಕ್ಕೆ ಸಣ್ಣದು ಒಳಗೆ ಬರ್ತಕ್ಕಂತಹ ಇಂಟರ್ನಲ್ ಪಾಯಿಂಟ್ಸ್ ಗಳಾಗಿದೆ. ಇದನ್ನ ನೀವು ಬರ್ದು ಮಲ್ಟಿ ಡೈಮೆನ್ಷನ್ ಅಂತ ಅನ್ಬಿಟ್ಟು ಈ ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ ಅಂತ ಅನ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗ್ತಿರುತ್ತೆ. ಹಾಗಾದ್ರೆ 4 ಪಾಯಿಂಟ್ ಏನು ಅಂತ ನೋಡೋಣ. ಮ್ಯಾನೇಜ್ಮೆಂಟ್ ಈಸ್ ಡೈನಾಮಿಕ್ ಫಂಕ್ಷನ್. ಏನು ಡೈನಾಮಿಕ್ ಫಂಕ್ಷನ್ ಅಂತಂದ್ರೆ ಕ್ರಿಯಾತ್ಮಕವಾದದ್ದು. ನಿಮ್ಗೆ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಕನ್ನಡದಲ್ಲಿ ಯಾಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಗೊತ್ತಾ? ಮೇನ್ ಇಂಟೆನ್ಷನ್ ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಕನ್ನಡದಲ್ಲಾಗಿ ನಿಮ್ಮ ಮದರ್ ಟಂಗ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ನೀವು ಇದುವರೆಗೆ ಕನ್ನಡ ಮೀಡಿಯಂ ಅಲ್ಲಿ ಓದಿರ್ಬೋದು ಅಥವಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರ್ಬೋದು. ಮೆಜಾರಿಟಿ ಕನ್ನಡದಲ್ಲಿ ಮೀಡಿಯಂ ಅಲ್ಲಿ SSLC ತನಕ ಓದ್ ಬಂದಿರೋ ಮಕ್ಕಳಿಗೆ ಆಲ್ ಆಫ್ ದ ಸಡನ್ ಇಂಗ್ಲಿಷ್ ಅಲ್ಲಿ ಇರ್ತಂತಹ ಟರ್ಮಿನಾಲಜಿಗಳನ್ನ ಇಂಗ್ಲಿಷ್ ಅಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರಿಗೆ ತುಂಬಾ ಸ್ಟ್ರಗಲ್ಸ್ ಆಗುತ್ತೆ. ಯಾವ ಪಾಯಿಂಟ್ ಏನ್ ಹೇಳ್ತಾರೆ, ಏನಪ್ಪಾ ಮಲ್ಟಿ ಡೈಮೆನ್ಷನ್ ಅಂದ್ರೆ, ಏನಪ್ಪಾ ಡೈನಾಮಿಕ್ ಫಂಕ್ಷನ್ ಅಂತಂದ್ರೆ ಅರ್ಥ ಆಗೋದಿಲ್ಲ. ಅದ್ರಲ್ಲೂ ಎಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಪ್ಯೂರ್ಲಿ ಕನ್ನಡ ಮೀಡಿಯಂ ಅಲ್ಲಿ ಅಂತ ಕಲ್ದಿರ್ತಕ್ಕಂತಹ ಮಕ್ಕಳು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಈಗ ತುಂಬಾ ಸಿಟಿಗಳಲ್ಲಿ ಬೆಳೆದಿರ್ತಕ್ಕಂತಹ ಮಕ್ಕಳಿಗೆ ಸ್ವಲ್ಪ ಈಸಿ ಆಗ್ಬೋದೇನೋ, ಬಟ್ ರೂರಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತಕ್ಕಂತಹ ಮಕ್ಕಳಿಗೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಕನ್ನಡದಲ್ಲಿ ಹೇಳಿದ ತಕ್ಷಣ ಅವ್ರಿಗೆ ಮೈಂಡ್ ಹೋಗುತ್ತೆ, ಯಾಕಂತಂದ್ರೆ ಕನ್ನಡ ಅನ್ನೋದು ಅವರ ಮದರ್ ಟಂಗ್ ಆಗಿರುತ್ತೆ ಅನ್ನೋ ಒಂದು ಇಂಟೆನ್ಷನ್ ಗೆ. ಮತ್ತೆ ನಮ್ಮ ನಾರ್ತ್ ಕರ್ನಾಟಕದ ಎಲ್ಲಾ ಮಕ್ಕಳುಗಳಿಗೂ ಯೂಸ್ ಆಗ್ಲಿ ಅಂತ ಅಂದ್ಬಿಟ್ಟು ನಾನು ಕನ್ನಡದಲ್ಲಿ ಪ್ರತಿಯೊಂದು ಪಾಯಿಂಟ್ ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದು. ಇನ್ನೂ ಒಂದ್ ಏನಂತಂದ್ರೆ ನಮ್ಮ ಬೆಂಗಳೂರಿನ ಮಕ್ಕಳಾಗ್ಲಿ ಅಥವಾ ನಮ್ಮ ಮೈಸೂರಿನ ಮಕ್ಕಳಿಗಾಗ್ಲಿ ಇವರು ಎಲ್ಲ ಇಂಗ್ಲಿಷ್ ನ ತುಂಬಾ ಚೆನ್ನಾಗಿ ಬರ್ದ್ಬಿಡ್ತಾರೆ. ಬೇರೆ ಯಾವ್ದೋ ಇತ್ತು ಅಂತಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ಬಟ್ ಅವ್ರಿಗೆ ತುಂಬಾ ಕನ್ನಡ ಕಷ್ಟ ಆಗುತ್ತೆ. ಆದ್ರೆ ಕನ್ನಡನ ಕಲೀಲಿಕ್ಕೂ ಒಂದು ಟೆಕ್ನಿಕಲ್ ಇದೆ. ಸೊ ನಾನು ಲೇಟರ್ ಅವನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತೀನಿ. ಈಗ ಇವತ್ತಿನ ಟಾಪಿಕ್ ನ ನಾವು ಕವರ್ ಮಾಡ್ಕೊಳ್ಬಿಡೋಣ. ಮ್ಯಾನೇಜ್ಮೆಂಟ್ ಇಸ್ ಎ ಡೈನಾಮಿಕ್ ಫಂಕ್ಷನ್. ಇದು ಕ್ರಿಯಾತ್ಮಕವಾದದ್ದು. ಏನಂತ ಹೇಳ್ತಾ ಇದ್ರೆ ಇಲ್ಲಿ ನೋಡಿಲ್ಲ, ಅಡ್ಜಸ್ಟ್ ಇಟ್ ಸೆಲ್ಫ್ ಟು ದ ಚೇಂಜಿಂಗ್ ಎನ್ವೈರನ್ಮೆಂಟ್. ಏನ್ ಹೇಳ್ತಾ ಇದ್ರೆ ಎನ್ವೈರನ್ಮೆಂಟ್ ಅಲ್ಲಿ ಚೇಂಜ್ ಆಗ ಪರಿಸ್ಥಿತಿಗಳು ಬೇರೆ ಬೇರೆ ತರ ಆಗ್ತಾ ಹೋಗುತ್ತೆ. ಅಂತ ಪರಿಸ್ಥಿತಿಗಳಿಗೆ ಮ್ಯಾನೇಜ್ಮೆಂಟ್ ಅಕ್ಸೆಪ್ಟ್ ಮಾಡ್ಕೊಂಡು ಅದ್ರ ಜೊತೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಾದ್ರೆ ಒಂದು ಎಕ್ಸಾಂಪಲ್ ಏನು? ಸಿ ಗೈಸ್, 2017 ತನಕ ನಮ್ಮ ಇಂಡಿಯಾದಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಇತ್ತು. ಬಟ್ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ನ 2017 ಅಲ್ಲಿ ಅದನ್ನ ರೀಪ್ಲೇಸ್ ಮಾಡಿದ್ಯಾವುದು? GST ಅದನ್ನ ರೀಪ್ಲೇಸ್ ಮಾಡ್ತು. ಸೊ ಆವಾಗ GST ಗೆ ಅದು ಮ್ಯಾನೇಜ್ಮೆಂಟ್ ಅಡಾಪ್ಟ್ ಆಗ್ಬೇಕಾಗಿತ್ತು. ಸೊ ಅದು ಒಂದು ಕ್ರಿಯಾತ್ಮಕವಾಗಿ ಎನ್ವೈರನ್ಮೆಂಟ್ ಅಲ್ಲಿ ನಡ್ತಕ್ಕಂತಹ ಬದಲಾವಣೆಗಳಿಗೆ ಅದು ಪ್ರತಿಕ್ರಿಯಿಸ್ತಾ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕಾಗಿದೆ ಅನ್ನೋದು ಮ್ಯಾನೇಜ್ಮೆಂಟ್ ನ 4ನೇ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ. ಮ್ಯಾನೇಜ್ಮೆಂಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಕಂಟಿನ್ಯೂಸ್ ಅಂತ ಅಂತಂದ್ರೆ ಏನು? ನಿರಂತರವಾದದ್ದು. ಏನು ನಿರಂತರವಾದದ್ದು ಅಂತ? ಟಾಟಾ ಗ್ರೂಪ್ ಆಫ್ ಬಿಸ್ನೆಸ್ ಇವತ್ತಿಗೆ ಮೋರ್ ದ್ಯಾನ್ 120 ಇಯರ್ಸ್, 120 ವರ್ಷಗಳಿಂದ ಟಾಟಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗಳು ನಮ್ ಇಂಡಿಯಾದಲ್ಲಿ ಮತ್ತೆ ವರ್ಲ್ಡ್ ವೈಡ್ ನಡ್ಕೊಂಡು ಹೋಗ್ತಿದೆ. ಇವತ್ತು ಮೂರ್ ತಲೆಮಾರು ಅದರಲ್ಲಿ ಪಾಸ್ ಆಗಿದೆ. ಬಟ್ ಸ್ಟಿಲ್ ಇವತ್ತು ಕೂಡ ಟಾಟಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗಳು ಹೇಗೆ ಸ್ಮೂತ್ ಆಗಿ ರನ್ ಆಗ್ಲಿಕ್ಕೆ ಸಾಧ್ಯ? ಹೌದು ತಾನೆ? ನೀವು ಒಂದು ಕ್ವಶನ್ ಮಾಡ್ಕೊಳ್ಬಹುದು ತಾನೆ? ಸೊ ಹಾಗಾಗಿ ಎಷ್ಟೇ ವರ್ಷಗಳು ಹೋಗ್ಲಿ ಒಂದು ಕಂಪನಿ ಬಹಳ ಅಥವಾ ಒಂದು ಬಿಸ್ನೆಸ್ ಅಥವಾ ಒಂದು ಮ್ಯಾನೇಜ್ಮೆಂಟ್ ಇದು ಕಂಟಿನ್ಯೂಸ್ ಆಗಿ ಇರ್ತಕ್ಕಂತಹದ್ದು. ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಂತದ್ದ ಅಲ್ಲ. ಇದು ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷದಿಂದನೂ ಮುಂದಿನ ವರ್ಷಕ್ಕೆ ಏನ್ ಅಪ್ಡೇಟ್ ಆಗ್ಬೇಕು ಅದನ್ನ ಅಪ್ಡೇಟ್ ಮಾಡ್ಕೊಂಡು ಅದು ಕಂಟಿನ್ಯೂಸ್ ಆಗಿ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಮ್ಯಾನೇಜ್ಮೆಂಟ್ ಅಲ್ಲೇ ನಿಂದ್ರಂಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದನ್ನ ಮ್ಯಾನೇಜ್ಮೆಂಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ನಿರಂತರವಾಗಿರುತ್ತೆ. ಯಾವತ್ತೂ ನಿಂತ ನೀರ್ ತರ ನಿಂಕ ಬರುದಿಲ್ಲ. ಒಂದೇ ಸತಿಗೆ ಏನ್ ಅಪ್ಡೇಟ್ಸ್ ಆಗ್ಬೇಕು ಆ ಅಪ್ಡೇಟ್ಸ್ ಗಳನ್ನ ಮಾಡ್ಕೊಂಡು ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದಾರೆ.
ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಇಸ್ ಗ್ರೂಪ್ ಆಕ್ಟಿವಿಟಿ. ಗ್ರೂಪ್ ಯಾವ ಆಕ್ಟಿವಿಟಿ ಅಂತಂದ್ರೇನು, ಗುಂಪಿನಲ್ಲಿ ಸೇರುವ, ಗುಂಪಿನಲ್ಲಿ ಮಾಡುವ ಕೆಲಸ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಒಂದು 4-5 ಜನ ಒಟ್ಟಿಗೆ ಕೂತು ಒಂದು ಕೆಲಸ ಮಾಡ್ತಾರೆ ಅಂತಂದ್ರೆ ಅವರಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲಾ 5 ಜನರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಈಗ ಒಬ್ಬೊಬ್ರು ಒಂದೊಂದು ಡಿಸಿಷನ್ ತಗೊಳ್ತಾ ಹೋದ್ರೆ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಅಲ್ಲಿ ಕಾನ್ಫ್ಲಿಕ್ಟ್ ಗಳು ಬರ್ತಾ ಹೋಗುತ್ತೆ. ಸೊ ಪ್ರತಿಯೊಬ್ಬರದ್ದು ಬೇರೆ ಬೇರೆ ಒಪಿನಿಯನ್ ಇತ್ತು ಅಂತಂದ್ರೆ ಸ್ಮೂತ್ ಆಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ? ಸೊ ಸಾಧ್ಯ ಆಗಂಗಿಲ್ಲ. ಹಂಗಾಗಿ ಒಂದು ಗ್ರೂಪ್ ಆಕ್ಟಿವಿಟಿಯಿಂದ ಮಾಡೋದ್ರಿಂದ ಸ್ಮೂತ್ ಆಗಿ ನಡಿಬೇಕಾಗುತ್ತೆ. ಸೊ ಈ ಮ್ಯಾನೇಜ್ಮೆಂಟ್ ಅಂತ ಅನ್ನೋದು ಆ 4 ಅಥವಾ 5 ಜನ, ಎಷ್ಟು ಜನ ಕಮಿಟಿ ಇರ್ತಾರೆ ಅಥವಾ ಮೆಂಬರ್ಸ್ ಗಳು ಇರ್ತಾರೆ, ಆ ಗ್ರೂಪ್ ಇರುತ್ತೆ, ಅದನ್ನ ಕ್ಲೀನ್ ಆಗಿ ಆಕ್ಟಿವಿಟಿ ಮಾಡಿಸ್ಕೊಳ್ಳೋದ್ರ ಮೂಲಕ ನಡ್ಕೊ ಹೋಗುತ್ತೆ. ಮ್ಯಾನೇಜ್ಮೆಂಟ್ ಇಸ್ ಗ್ರೂಪ್ ಆಕ್ಟಿವಿಟಿ. ಗ್ರೂಪಿಗೆ ಸಂಬಂಧಪಟ್ಟಂಗೆ ಮಾಡ್ಕೊಂಡು ಮುಂದಕ್ಕೆ ಕರ್ಕೊ ಹೋಗ್ತಾ ಇರುತ್ತೆ ಸ್ಮೂತ್ ಆಗಿ ಅನ್ನೋದು ನಿರ್ವಹಣೆಯ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ. ಫೈನಲ್ ಆಗಿ ಮ್ಯಾನೇಜ್ಮೆಂಟ್ ಈಸ್ ಅ ಇಂಟ್ಯಾಂಜಿಬಲ್ ಫೋರ್ಸ್. ಇಂಟ್ಯಾಂಜಿಬಲ್ ಅಂತಂದ್ರೆ ಟ್ಯಾಂಜಿಬಲ್ ಅಂತಂದ್ರೆ ಕಣ್ಣಿಗೆ ಕಾಣಿಸಂತದ್ದು, ಇಂಟ್ಯಾಂಜಿಬಲ್ ಅಂತಂದ್ರೆ ಕಣ್ಣಿಗೆ ಗೋಚರಿಸದ. ನಮ್ಗೆ ಮ್ಯಾನೇಜ್ಮೆಂಟ್ ಅಂತ ಅನ್ನೋದು ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಹೇಗೆ ಅಂತಂತಂದ್ರೆ ಫೋರ್ಸ್ ಗಳು ಬರ್ತಾ ಹೋಗುತ್ತೆ. ಈಗ ಮೇಲೆ ಟಾಪ್ ಲೆವೆಲ್, ಮಿಡ್ಲ್ ಲೆವೆಲ್ ಮತ್ತೆ ಲೋವರ್ ಲೆವೆಲ್, ಆಪರೇಷನಲ್ ಲೆವೆಲ್ ಅಂತ ಇರುತ್ತೆ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ. 3 ಡಿಫ್ರೆಂಟ್ ಸೆಗ್ಮೆಂಟ್ಸ್ ಗಳು. ಈ ಲೆವೆಲ್ ಅಲ್ಲಿ ಮ್ಯಾನೇಜ್ಮೆಂಟ್ ಅವ್ರದ್ದು ಒಂದು ಆಬ್ಜೆಕ್ಟಿವ್ ಇರುತ್ತೆ. ಅದನ್ನ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ, ಆಪರೇಷನ್ ಲೆವೆಲ್ ಅಲ್ಲಿ ನೀವು ಈ ತರ ಕೆಲಸ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮಾಡಿಸ್ಕೊಳ್ತಾರೆ. ಸೊ ಹೇಗೆ ಅಂತಂತಂದ್ರೆ ರೆಸ್ಪಾನ್ಸಿಬಿಲಿಟಿ ಕೆಳಗಡೆಯಿಂದ, ಅಥಾರಿಟಿ ಅಂತ ಅನ್ನೋದು ಮೇಲ್ಗಡೆಯಿಂದ ಇವ್ರು ಕೆಲಸ ಮಾಡ್ಬೇಕು, ಇವ್ರು ಕೆಲಸ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮೇಲ್ಗಡೆಯಿಂದ ಕೆಳಗಡೆಗೆ ಪಾಸ್ ಆಗ್ತಾ ಹೋಗುತ್ತೆ. ಅದು ನೀವು ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಬಟ್ ಇದೆಲ್ಲರೂ ರೆಕಾರ್ಡ್ ಅಲ್ಲಿ ಸಿಗ್ತಾ ಹೋಗುತ್ತಾ, ಅವ್ರು ಕೆಲಸ ಮಾಡಿದ್ದು ಕಾಣಿಸ್ಬೇಕು ಅಂತಂದ್ರೆ ಅದೊಂದು ಫೋರ್ಸ್ ಇರುತ್ತೆ. ಇಂಟ್ಯಾಂಜಿಬಲ್ ಫೋರ್ಸ್ ಅಂತಂದ್ರೆ ಕಣ್ಣಿಗೆ, ಈಗ ಮ್ಯಾನೇಜರ್ ಒಬ್ಬ ಎಂಪ್ಲಾಯಿಗೆ ನೀನ್ ಇಂತ ಕೆಲಸ ಮಾಡ್ಬೇಕಪ್ಪ ಅಂತ ಹೇಳ್ತಾನೆ, ಮಾಡ್ಬೇಕು ಅಂತ ಹೇಳ್ತಾನೆ, ಅದು ಕಾಣಿಸ್ತಾ ಇರುತ್ತಾ, ಅವ್ನ್ ಕೆಲಸ ಮಾಡ್ಬೇಕಾಗತ್ತೆ, ಕೆಲಸ ಆದ್ಮೇಲೆ ಗೊತ್ತಾಗತ್ತೆ. ಆದ್ರೆ ಇಂಟ್ಯಾಂಜಿಬಲ್ ಫೋರ್ಸ್ ಅಂತಂದ್ರೆ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂತಹ ಒಂದು ಫೋರ್ಸ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರೆ. ಸಿ ಗೈಸ್, ಈ 7 ಪಾಯಿಂಟ್ ನ ಬರೆದು ಕ್ಲೀನ್ ಆಗಿ ನಾನು ಈಗ ಏನನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, 2 ಪಾಯಿಂಟ್ ಗಳನ್ನ ಕ್ಲೀನ್ ಆಗಿ ಬರಿತಾ ಹೋದ್ರೆ ನಿಮ್ಗೆ 8 ಮಾರ್ಕ್ಸ್ ಆರಾಮ್ಸೆ ಬರುತ್ತೆ. ಇನ್ನೊಂದ್ಸಲ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ವಿಡಿಯೋನ ಬ್ಯಾಕ್ ಹೋಗ್ಬಿಟ್ಟು ನೋಡಿ, ಕ್ಲೀನ್ ಆಗಿ ಶಾರ್ಟ್ ನೋಟ್ಸ್ ಗಳನ್ನ ಮಾಡ್ಕೊಳ್ಳಿ. ಶಾರ್ಟ್ ನೋಟ್ಸ್ ಗಳನ್ನ ಮಾಡ್ತಾ ಮಾತ್ರ ನಿಮ್ಮ ಮೈಂಡ್ ಗೆ ಹೋಗುತ್ತೆ. ಬರೀ ನೀವು ಮೀನಿಂಗು, ಡೆಫಿನೇಷನ್, ಕ್ಯಾರೆಕ್ಟರಿಸ್ಟಿಕ್ಸ್ ಇವನ್ನೆಲ್ಲ ಬರೆದು ಕ್ಲೀನ್ ಆಗಿ ಅಂಡರ್ಲೈನ್ ಮಾಡಿ ಅದು ತುಂಬಾ ಇಂಪಾರ್ಟೆನ್ಸ್ ಗಳು ಏನು ಅಂತ ಬರೆದ್ರೆ ಸಾಕು. ಕಮ್ಮಿ ಹೇಳ್ತಾ ಇರೋದು ಬರೀ ಇಷ್ಟು ಪಾಯಿಂಟ್ ಗಳನ್ನ ಬರೆದು ಇಟ್ರಿ, ಒಳಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂತಂದ್ರು ನಿಮಗೆ ಇಲ್ಲ ಅಂತಂದ್ರು ಅಟ್ಲೀಸ್ಟ್ 4 ಮಾರ್ಕ್ಸ್ ಆದ್ರೂ ಕೊಡ್ತಾರೆ. ಸೊ ಹಾಗಾಗಿ ನಿಮ್ಮ ಹ್ಯಾಂಡ್ ರೈಟಿಂಗು ತುಂಬಾ ಚೆನ್ನಾಗಿ ಬರ್ಕೊಳ್ಳಿ. ಎಲ್ಲವನ್ನು ಕ್ಲೀನ್ ಆಗಿ ಪ್ರೋಸೆಸ್ ತರ ಕ್ಲೀನ್ ಆಗಿ ಒಂದ್ ಸ್ಟೆಪ್ ಆದ್ಮೇಲೆ ಒಂದ್ ಸ್ಟೆಪ್ ಬರ್ದು ಅಂಡರ್ಲೈನ್ ಮಾಡ್ಬೇಕು, ಹೈಲೈಟ್ ಮಾಡೋ ಅಂತದ್ನ ಮಾಡಿ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನ ಆಬ್ಜೆಕ್ಟಿವ್ ಏನು ಅನ್ನೋದನ್ನ ನೋಡೋಣ. ಈಗಾಗಲೇ ಕ್ಯಾರೆಕ್ಟರಿಸ್ಟಿಕ್ಸ್ ನಾವ್ ಏನ್ ನೋಡಿದೀವಲ್ಲ ಗಾಯ್ಸ್, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಆಬ್ಜೆಕ್ಟಿವ್, ಇಂಪಾರ್ಟೆನ್ಸ್ ಸುಮಾರು ಅದೇ ಪಾಯಿಂಟ್ ಗಳು ಕ್ಯಾರಿ ಆಗ್ತಾ ಹೋಗುತ್ತೆ. ನೀವು ಅದನ್ನ ತುಂಬಾ ಚೆನ್ನಾಗಿ ಅದರಲ್ಲಿ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಂಡ್ರೆ ಇದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಬಹುದು. ಹಾಗಾದ್ರೆ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಏನು ಅಂತ ನಾನು ನೋಡೋಣ. ಆಬ್ಜೆಕ್ಟಿವ್ ಅಂತಂದ್ರೆ ಏನು? ಉದ್ದೇಶ ಅಥವಾ ಗುರಿ. ನಿರ್ವಹಣೆಯ ಉದ್ದೇಶಗಳೇನು, ನಿರ್ವಹಣೆಯ ಗುರಿ ಏನಿದೆ ಏನು ಅಂತ ಅಂದ್ಬಿಟ್ಟು 4 ಮಾರ್ಕ್ಸ್ ಗೆ ನಿಮ್ಗೆ ಕ್ವಶನ್ ಕೇಳಿದ್ರೆ ಈ ಮತ್ತೆ ಅದೇ ತರನೇ ಮ್ಯಾನೇಜ್ಮೆಂಟ್ ಮೀನಿಂಗು, ಡೆಫಿನೇಷನ್, ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು 3 ಪಾಯಿಂಟ್ ಏನಿದೆ 3 ಪಾಯಿಂಟ್ ಬರೆದು ಮತ್ತೆ ಇದೇ ಪಾಯಿಂಟ್ ನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ನಿಮಗೆ 4 ಪಾಯಿಂಟ್ಸ್ ಸಿಗ್ತಾ ಹೋಗುತ್ತೆ. ಇಲ್ಲಿ ORG ಅನ್ನೋದು ಒಂದು ಶಾರ್ಟ್ ಫಾರ್ಮ್ ನ ಯೂಸ್ ಮಾಡಿದೀನಿ. ORG ಅಂತಂದ್ರೆ ಕಂಪ್ಲೀಟ್ ಫುಲ್ ಬರ್ಕೊಳ್ಳಿ, ಆರ್ಗನೈಸೇಷನ್ ಅಂತ ಅಂದ್ಬಿಟ್ಟು. ಆರ್ಗನೈಸೇಷನ್ OBJ ಅಂತಂದ್ರೆ ಆಬ್ಜೆಕ್ಟಿವ್ಸ್ ಅಂತ ಅಂದ್ಬಿಟ್ಟು ನಿಮಗೆ ಶಾರ್ಟ್ ಫಾರ್ಮ್ ಅಲ್ಲಿ ಅರ್ಥ ಆಗ್ಲಿ ಅಂತ ಅಂದ್ಬಿಟ್ಟು ಬರ್ತಿರೋದು. ಬಟ್ ಎಕ್ಸಾಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಶಾರ್ಟ್ ಫಾರ್ಮ್ ನ ಯೂಸ್ ಮಾಡಬೇಡಿ. ಆರ್ಗನೈಸೇಷನ್ ಆಬ್ಜೆಕ್ಟಿವ್. ಆರ್ಗನೈಸೇಷನ್ ಒಂದು ಸಂಸ್ಥೆಯ ಉದ್ದೇಶ ಇರುತ್ತೆ. ಏನೇನು ಉದ್ದೇಶ ಇರುತ್ತೆ ಈಗಾಗಲೇ ನಾನು ಹೇಳಿದ್ದೀನಿ. ಪ್ರಾಫಿಟ್ ಮಾಡ್ಲೇಬೇಕಲ್ವಾ? ಪ್ರಾಫಿಟ್ ಮಾಡದೆ ಒಂದು ಬಿಸ್ನೆಸ್ ಇರ್ಲಿಕ್ಕೆ ಸಾಧ್ಯನಾ? ಯಾರು ಕೂಡ ಒಂದು ಸರ್ವಿಸ್ ಮೋಟೋ ಮಾಡೋ ಅಂತ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಗಳೇನೋ ಪ್ರಾಫಿಟ್ ಇಲ್ಲದೆ ಕೆಲಸಗಳನ್ನ ಮಾಡ್ತೀವಿ. ಯಾಕೆ? ಸೊಸೈಟಿ ಡೆವಲಪ್ ಆಗ್ಬೇಕು ಅಂತ ಅಂದ್ಬಿಟ್ಟು. ಬಟ್ ಮೋಸ್ಟ್ ಆಫ್ ದ ಬಿಸ್ನೆಸ್ ಏನಕ್ಕೆ ಮಾಡ್ತಾರೆ? ಪ್ರಾಫಿಟ್ ಮಾಡ್ಬೇಕು. ಯಾಕಂದ್ರೆ ಅವ್ರು ಸರ್ವೈವ್ ಆಗ್ಬೇಕು, ಅವರು ಕೂಡ ಬದುಕ್ಬೇಕಲ್ವಾ? ಅದಕ್ಕೆ ಪ್ರಾಫಿಟ್ ಮಾಡ್ತಕ್ಕಂಥದ್ದು ಆರ್ಗನೈಸೇಷನ್ ನ
ಉದ್ದೇಶ ಆಗಿದೆ, ಮ್ಯಾನೇಜ್ಮೆಂಟ್ ನ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಆಗಿದೆ ಅಂತ ಹೇಳ್ತಾ ಇದ್ರೆ. ಸರ್ವೈವಲ್ ಅಂತಂದ್ರೆ ಏನು, ಆಗ್ಲೇ ಹೇಳಿದೀವಲ್ಲ, ಉಳಿಬೇಕಲ್ವಾ, ಮಾರ್ಕೆಟ್ ಅಲ್ಲಿ ಉಳಿಬೇಕು. ಸೊ ಉಳಿಬೇಕು ಅಂತಂತಂದ್ರೆ ಅವ್ರು ಏನು, ಅವರು ಚೆನ್ನಾಗಿ ಪ್ರೊಡಕ್ಷನ್ ನ ಮಾಡಿ ಸೇಲ್ಸ್ ನ ಮಾಡಿ ಅದರಿಂದ ಪ್ರಾಫಿಟ್ ಮಾಡ್ಕೊಳ್ಬೇಕು. ಸೊ ಸರ್ವೈವಲ್ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಉಳಿಬೇಕಲ್ವಾ, ಅದು ಕೂಡ ಮ್ಯಾನೇಜ್ಮೆಂಟ್ ನ ಒಂದು ಆಬ್ಜೆಕ್ಟಿವ್ ಆಗಿದೆ. ಗ್ರೋತ್ ಅಂತಂದ್ರೆ ಏನು, ಬೆಳವಣಿಗೆ. ನಾವು ಈ ವರ್ಷದಿಂದ ನೆಕ್ಸ್ಟ್ ವರ್ಷಕ್ಕೆ ಪ್ರಾಫಿಟ್ ಜಾಸ್ತಿ ಮಾಡ್ಬೇಕು, ನಮ್ಮ ಎಂಪ್ಲಾಯಿಗಳನ್ನ ಜಾಸ್ತಿ ಮಾಡ್ಬೇಕು, ಕ್ವಾಲಿಟಿ ಆಫ್ ಪ್ರಾಡಕ್ಟ್ ನ ಪೀಪಲ್ ಕೊಡ್ಬೇಕು, ಜನರಿಗೆ ಕಸ್ಟಮರ್ಸ್ ಕೊಡ್ಬೇಕು. ಈ ತರ ಎಲ್ಲವನ್ನು ಮಾಡುವಂತದ್ದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸೋಷಿಯಲ್ ಆಬ್ಜೆಕ್ಟಿವ್ ಅಂತಂದ್ರೆ ಏನು, ಸೋಷಿಯಲ್ ಎಂತ ಆಬ್ಜೆಕ್ಟಿವ್ ಅಂದ್ರೆ ಸಮಾಜಕ್ಕೋಸ್ಕರ ಇರ್ತಕ್ಕಂತಹ ಉದ್ದೇಶಗಳೇನು. ಮ್ಯಾನೇಜ್ಮೆಂಟ್ ಈಗ ಆರ್ಗನೈಸೇಷನ್, ಸಂಸ್ಥೆಗೆ ಸಂಬಂಧ, ಆರ್ಗನೈಸೇಷನ್ ಅಂತಂದ್ರೆ ಏನು, ಒಂದು ಸಂಸ್ಥೆಗೆ ಸಂಬಂಧಪಟ್ಟಿದ್ದಾಗಿದೆ. ಇದು ಸೋಷಿಯಲ್ ಅಂತಂದ್ರೆ ಒಂದು ಸೊಸೈಟಿ ಅಥವಾ ಸಮಾಜಕ್ಕೆ ಸಂಬಂಧಪಟ್ಟ ಉದ್ದೇಶ. ಈಗ ಒಂದು ನಿರ್ವಹಣೆ ಒಂದು ಏನು ಸಂಸ್ಥೆಗೆ ಫೋಕಸ್ ಆಗಿ ಮಾಡ್ತು, ಅಲ್ಲಿ ಪ್ರಾಫಿಟ್ ಮಾಡ್ಬೇಕು, ಸರ್ವೈವ್ ಆಗ್ಬೇಕು, ಗ್ರೋತ್ ಆಗ್ಬೇಕು. ಈಗ ಅದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತು. ಈಗ ಸೊಸೈಟಿ, ಸಮಾಜಕ್ಕೆ ಅದು ಮ್ಯಾನೇಜ್ಮೆಂಟ್ ಹೇಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು, ಸಮಾಜಕ್ಕೆ ಇರತಕ್ಕಂತಹ ಮ್ಯಾನೇಜ್ಮೆಂಟಿನ ಉದ್ದೇಶ ಏನು ಅಂತ ಅಂದ್ಬಿಟ್ಟು, ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಮ್ಯಾನುಫ್ಯಾಕ್ಚರಿಂಗ್. ಏನೋ ಒಂದು ಪ್ರಾಡಕ್ಟ್ ನ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಅದರಿಂದ ಫಾರೆಸ್ಟ್ ಹಾಳಾಗಬಾರ್ದು, ಕೆಮಿಕಲ್ ಇಂಡಸ್ಟ್ರಿನ ಮಾಡ್ಬಿಟ್ಟು ಅವ್ರಿಗೇನು ಪ್ರಾಫಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕೆಮಿಕಲ್ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿ ಅಲ್ಲಿ ಇರ್ತಕ್ಕಂತಹ ನದಿಗೋ ಅಥವಾ ಕೆರೆಗೋ ಕೆಮಿಕಲ್ ನ ಸುರಿದ್ರೆ ಏನಾಗುತ್ತೆ, ಕೆರೆ ಅಥವಾ ನದಿ ಅಥವಾ ನೀರಿಂದು ಎಕೋಸಿಸ್ಟಮ್ ಹಾಳಾಗುತ್ತೆ, ಅಲ್ಲಿ ಇರ್ತಕ್ಕಂತಹ ಜಲಚರಗಳೆಲ್ಲ ಸತ್ತೋಗ್ತವೆ. ಅದನ್ನ ಡಿಪೆಂಡ್ ಆಗಿರ್ತಕ್ಕಂತಹ ಜನಕ್ಕೆ ಬೇರೆ ಬೇರೆ ರೀತಿಯಾದಂತಹ ಕಾಯಿಲೆ ಬರುತ್ತೆ, ಕರೆಕ್ಟಾ. ಹಾಗಾಗಿ ಆಮೇಲೆ ಇನ್ನೂ ಒಂದು ಏನಂತಂದ್ರೆ ಅದರಿಂದ ಬರ್ತಕ್ಕಂತಹ ಪೊಲ್ಯೂಟೆಡ್ ಏರು ಬ್ರೀತಿಂಗ್ ಗೆ ಹೋದಾಗ ಮನುಷ್ಯನ್ಗೆ ಏನಾಗುತ್ತೆ, ಕ್ಯಾನ್ಸರ್ ಅಂತ ಕಾಯಿಲೆಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಏನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ ಅದು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಇರಬೇಕು, ಅದು ನೇಚರ್ಗೆ ಸಪೋರ್ಟಿವ್ ಆಗಿರ್ಬೇಕು, ಅದರಿಂದ ನೇಚರ್ಗೆ ಹಾರ್ಮ್ ಆಗ್ಬಾರ್ದು, ಅಲ್ಲಿಯ ಜನಕ್ಕೆ ಯಾವುದೇ ರೀತಿಯಾದಂತಹ ಇಂಪ್ಯಾಕ್ಟ್ ಆಗ್ಬಾರ್ದು. ಇದು ಸೋಷಿಯಲ್, ಸಮಾಜಕ್ಕೆ ಇರ್ತಕ್ಕಂತಹ ಮ್ಯಾನೇಜ್ಮೆಂಟ್ ನಿರ್ವಹಣೆಯ ಉದ್ದೇಶ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ಒಂದು ಬಿಸ್ನೆಸ್ ನ ಸಮಾಜದಿಂದ ಏನ್ ಮಾಡುತ್ತೆ ಅದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನಿರ್ವಹಣೆ ಈ ಸೊಸೈಟಿ ಮೇಲೆ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿಯ ಒಂದಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಅದು ಕೊಡ್ಬೇಕಾಗುತ್ತೆ. ಎಂಪ್ಲಾಯ್ಮೆಂಟ್ ಅಂತಂದ್ರೇನು, ಉದ್ಯೋಗ ಅವಕಾಶಗಳನ್ನ ಆ ಬಿಸ್ನೆಸ್ ಅಲ್ಲಿ ಅದು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಮ್ಯಾನೇಜ್ಮೆಂಟಿನ ಉದ್ದೇಶ ಆಗಿದೆ. ಸೋಷಿಯಲ್ ಆಬ್ಜೆಕ್ಟಿವ್, ಸಮಾಜಕ್ಕೆ ಸಂಬಂಧಪಟ್ಟಂತ ಉದ್ದೇಶ ಆಗಿದೆ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ರೆ. ಸಿಎಸ್ಆರ್ ಅಂತಂದ್ರೆ ಇದನ್ನ ಶಾರ್ಟ್ ಟರ್ಮ್ ಅಲ್ಲಿ ಯೂಸ್ ಮಾಡಿರೋದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ. ಏನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ, ಒಂದು ಬಿಸ್ನೆಸ್ 5 ಕೋಟಿಗಿಂತ ಜಾಸ್ತಿ ಪ್ರಾಫಿಟ್ ಅನ್ನ ಮಾಡಿದ್ರೆ ಅದರಲ್ಲಿ 2% ಆಫ್ ದ ಪ್ರಾಫಿಟ್ ಏನಿದೆಯಲ್ಲ, ಅದು 2% ಆಫ್ ದ ಪ್ರಾಫಿಟ್ ಅನ್ನ ಅವರು ಸಮಾಜದ ಸೇವೆಗೋಸ್ಕರ ಅದನ್ನ ಕಂಪಲ್ಸರಿಯಾಗಿ ಯೂಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆಕ್ಟ್ ಇದೆ. ಅದ್ರ ಪ್ರಕಾರ ಸಮಾಜದ ಒಳಿತಿಗಾಗಿ ಇಲ್ಲಿ ಕ್ಲೆನ್ಲಿನೆಸ್ ಗಾಗ್ಲಿ, ವಾಶ್ರೂಮ್ ಗಳನ್ನ ಕಟ್ಕೊಳ್ಳೋದಂತ ಆಗಿರ್ಲಿ, ಟಾಯ್ಲೆಟ್ ಫೆಸಿಲಿಟಿನ ಮಾಡೋದಾಗಿರ್ಲಿ, ಹೈಜೀನಿಗೆ ಸಂಬಂಧಪಟ್ಟದ್ದಾಗಿರ್ಲಿ, ಅಥವಾ ಬಸ್ ಸ್ಟ್ಯಾಂಡ್ ಗಳನ್ನ ಕಟ್ಕೊಳ್ಳೋದಂತ ಆಗಿರ್ಲಿ, MSME ಮೂಲಕ ಒಂದು ಸಣ್ಣ ಬಿಸ್ನೆಸ್ ಅನ್ನ ಉದ್ದೇಶಿಸತಕ್ಕಂತಹದ್ದಾಗಿರ್ಲಿ, ಅಥವಾ ವುಮನ್ ಡೆವಲಪ್ಮೆಂಟ್ ಅನ್ನ ಮಹಿಳಾ ಸಮಾಜವನ್ನ ನಿರ್ಮಾಣ ಮಾಡಿ ಅವರನ್ನ ಇಂಪ್ರೂವ್ಮೆಂಟ್ಸ್ ಮಾಡೋದಾಗಿರ್ಲಿ, ಇದು CSR ನ ಆಬ್ಜೆಕ್ಟಿವ್ ಆಗಿದೆ. ಇದು ಯಾವ್ದ್ರಲ್ಲಿ ಬರುತ್ತೆ ಅಂತಂದ್ರೆ ಸೋಷಿಯಲ್ ಆಬ್ಜೆಕ್ಟಿವ್. ಒಂದು ಮ್ಯಾನೇಜ್ಮೆಂಟಿನ ಸೋಷಿಯಲ್, ಸಮಾಜಕ್ಕೆ ಮಾಡಬೇಕಾದಂತಹ ಒಂದು ಉದ್ದೇಶ CSR ಕೂಡ ಆಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಪರ್ಸನಲ್ ಆಬ್ಜೆಕ್ಟಿವ್ ಅಂತಂದ್ರೇನು, ಅಫ್ಕೋರ್ಸ್ ಬಿಸ್ನೆಸ್ ಗೆ ಒಂದು ಮೋಟೋ ಇರುತ್ತೆ, ಪ್ರಾಫಿಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಪ್ರಾಫಿಟ್ ಮಾಡ್ಬೇಕು ಅಂತ ಅನ್ಕೊಂಡು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಟ್ಟಿರುತ್ತೆ, ಹಾಗೇನೆ ಎಂಪ್ಲಾಯೀಸ್ ಗಳನ್ನು ಜಾಯಿನ್ ಮಾಡಿಸ್ಕೊಂಡಿರುತ್ತೆ, ಗೊತ್ತಾ. ಹೌದಲ್ವ, ಹ್ಯೂಮನ್ ರಿಸೋರ್ಸ್ ನ ತಗೊಂಡು ಕೆಲಸ ಮಾಡಿಸ್ಕೊಳ್ತಾ ಇರ್ತದೆ. ಅಲ್ಲಿ ವರ್ಕ್ ಮಾಡ್ತಕ್ಕಂತಹ ಎಂಪ್ಲಾಯಿಗಳು ಪ್ರತಿ ವರ್ಷ ಏನಾಗ್ತಾ ಇರ್ತಾರೆ, ಎಕ್ಸ್ಪರ್ಟೈಸ್ ಆಗ್ತಾ ಇರ್ತಾರೆ. ಎಕ್ಸ್ಪರ್ಟೈಸ್ ಆದಾಗ ಏನ್ ಮಾಡ್ತಾರೆ, ಅವರು ಪ್ರೊಡಕ್ಟಿವಿಟಿನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಏನು, ಪ್ರತಿ ವರ್ಷಕ್ಕಿಂತ ಇನ್ನು ನೆಕ್ಸ್ಟ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನ ತುಂಬಾ ಚೆನ್ನಾಗಿ ತೋರಿಸ್ತಾ ಹೋಗ್ತಾರೆ. ಪರ್ಫಾರ್ಮೆನ್ಸ್ ನ ತುಂಬಾ ಚೆನ್ನಾಗಿ ತೋರಿಸ್ತಾ ಹೋದಾಗ ಏನ್ ಮಾಡ್ತಾರೆ, ಅವ್ರನ್ನ ಪ್ರಮೋಷನ್ ಮಾಡ್ತಕ್ಕಂತಹದ್ದು, ನೆಕ್ಸ್ಟ್ ಲೆವೆಲ್ ಗೆ ತಗೋಗುವಂತದ್ದು. ಏನೇನ್ ಮಾಡ್ಬೋದು, ಪರ್ಸನಲ್ ಆಬ್ಜೆಕ್ಟಿವ್ ಅಲ್ಲಿ ಎಂಪ್ಲಾಯೀಸ್ ಡೆವಲಪ್ಮೆಂಟ್ ನ ಮಾಡ್ತಕ್ಕಂತಹದ್ದು. ಎಂಪ್ಲಾಯಿ ಡೆವಲಪ್ಮೆಂಟ್ ನ ಮಾಡಿ ಪ್ರತಿ ವರ್ಷ ಅವ್ರದ್ದು ಪ್ರೊಡಕ್ಟಿವಿಟಿನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಸ್ಯಾಲರಿ ಹೈಕ್ ಮಾಡ್ಬೋದು,
ಸ್ಯಾಲರಿನ ಇನ್ಕ್ರೀಸ್ ಮಾಡ್ಬೋದು ಅಥವಾ ಪ್ರಮೋಷನ್ ನ ಮಾಡ್ಬೋದು, ಒಂದು ಪೋಸ್ಟ್ ಇಂದ ಇನ್ನೊಂದು ದೊಡ್ಡ ಪೋಸ್ಟ್ ಲೆವೆಲ್ಗೆ ಕಳಿಸ್ಕೊಡ್ಬೋದು. ಅಂತಹ ಆಬ್ಜೆಕ್ಟಿವ್ ನ ಮಾಡೋ ಮ್ಯಾನೇಜ್ಮೆಂಟ್ ನ ಉದ್ದೇಶ ಆಗಿರುತ್ತೆ. ಪರ್ಸನಲ್ ಆಬ್ಜೆಕ್ಟಿವ್ ನ ಕೂಡ ನಿರ್ವಹಿಸ ಅಂತದ್ದು ಮ್ಯಾನೇಜ್ಮೆಂಟ್ ಮತ್ತೊಂದು ಉದ್ದೇಶ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸಿ ಗೈಸ್, ಈಗ ನಿಮ್ಗೆ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ನ ಆಬ್ಜೆಕ್ಟಿವ್ಗಳು, ನಿರ್ವಹಣೆಯ ಏನು ಉದ್ದೇಶಗಳು ಏನೇನು ಅಥವಾ ಗುರಿಗಳು ಏನೇನಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಮ್ಯಾನೇಜ್ಮೆಂಟಿನ ಇಂಪಾರ್ಟೆನ್ಸ್ ಏನು? ಇಂಪಾರ್ಟೆನ್ಸ್ ಅಂತಂದ್ರೆ ಪ್ರಾಮುಖ್ಯತೆ ಏನು? ಮ್ಯಾನೇಜ್ಮೆಂಟ್ ನಿರ್ವಹಣೆಯ ಪ್ರಾಮುಖ್ಯತೆ ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ನ ನೋಡ್ತಾ ಹೋಗೋಣ. ಸೊ ಈಗ ನಾವು ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತಹ ಇಂಪಾರ್ಟೆನ್ಸ್ ಅಂತಂದ್ರೆ ಪ್ರಾಮುಖ್ಯತೆಗಳು ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಮ್ಯಾನೇಜ್ಮೆಂಟ್ ಹೆಲ್ಪ್ ಇನ್ ಅಚೀವಿಂಗ್ ಗ್ರೂಪ್ ಗೋಲ್ಸ್. ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ? ನಿರ್ವಹಣೆ ಗ್ರೂಪ್ ನ ಗೋಲ್ಗಳು ಏನಿದೆ, ಈ ಗ್ರೂಪ್ ಗೆ ಒಂದಷ್ಟು ಟಾಸ್ಕ್ ಗಳನ್ನ ಕೊಟ್ಟಿರ್ತಾರೆ. ಮ್ಯಾನೇಜ್ಮೆಂಟ್ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಗ್ರೂಪ್ ಗಳಿರುತ್ತೆ. ಅದು ಯಾವ್ದು ಫೈನಾನ್ಸಿಗೆ ಸಂಬಂಧಪಟ್ಟಿದ್ದಾಗಿದ್ದು, ಪ್ರೊಡಕ್ಷನ್ ಸಂಬಂಧ, ಮಾರ್ಕೆಟಿಂಗ್ ಸಂಬಂಧಪಟ್ಟಿದ್ದು. ಆ ಗೋಲ್ಗಳನ್ನ ರೀಚ್ ಮಾಡಿಸುವಂತಹದ್ದೇನೆ ಯಾವ್ದಾಗಿರುತ್ತೆ? ಮ್ಯಾನೇಜ್ಮೆಂಟ್ ನ ಪ್ರಾಮುಖ್ಯತೆ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಶಾರ್ಟ್ ಫಾರ್ಮ್ MGMT ಅಂತ ಆಗ್ಲೇ ಹೇಳಿದೀನಿ, ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು. ಮ್ಯಾನೇಜ್ಮೆಂಟ್ ಇನ್ಕ್ರೀಸಸ್ ಎಫಿಷಿಯನ್ಸಿ ಅಂತಂದ್ರೆ ಏನು? ಎಫಿಷಿಯನ್ಸಿ ಅಂತಂದ್ರೆ ಆಗ್ಲೇ ಹೇಳಿದೀನಿ, ದಕ್ಷತೆ. ಮ್ಯಾನೇಜ್ಮೆಂಟ್ ಅದ್ರ ದಕ್ಷತೆ ಅಂತಂದ್ರೆ ಪರ್ಫಾರ್ಮೆನ್ಸ್ ಅಥವಾ ಗೋಲ್ ಏನಿಟ್ಟಿದಾರಲ್ಲ ಆ ಗೋಲ್ ರೀಚ್ ಮಾಡಿಸಂತಹದ್ದೇ ಮ್ಯಾನೇಜ್ಮೆಂಟ್ ನ ಪ್ರಾಮುಖ್ಯತೆ ಆಗಿರುತ್ತೆ ಅಥವಾ ಅದ್ರದ್ದು ಇಂಪಾರ್ಟೆನ್ಸ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೂರನೇ ಪಾಯಿಂಟ್ ಏನ್ ಹೇಳುತ್ತೆ ಅಂತಂದ್ರೆ, ಹಾಗಾದ್ರೆ ಮೂರನೇ ಪಾಯಿಂಟ್ ಏನ್ನ ಹೇಳ್ತಾ ಇದೆ ಅಂತಂದ್ರೆ ಮ್ಯಾನೇಜ್ಮೆಂಟ್ ಕ್ರಿಯೇಟೆಡ್ ಡೈನಾಮಿಕ್ ಆರ್ಗನೈಸೇಷನ್. ಡೈನಾಮಿಕ್ ಅಂತಂದ್ರೆ ಆಗ್ಲೇ ಹೇಳಿದೀವಿ, ಕ್ರಿಯಾತ್ಮಕವಾದಂತಹದ್ದು. ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಆಗ್ಲೇ ನಾವು ಓದಿದೀವಿ, ಕರೆಕ್ಟ್ ನೆನಪಿದೆಯಾ? ಅದಕ್ಕೆ ನಾನು ಹೇಳಿದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ನ ಕರೆಕ್ಟ್ ಆಗಿ ಕಲ್ತ್ಕೊಬಿಟ್ರಿ ಅಂತಂದ್ರೆ ನೀವು ಅದರಲ್ಲೇ ಇರ್ತಕ್ಕಂತಹ ಕೆಲವು ಪಾಯಿಂಟ್ ಗಳನ್ನ ಇಂಪಾರ್ಟೆನ್ಸ್ ಆಗ್ಲಿ ಅಥವಾ ಆಬ್ಜೆಕ್ಟಿವ್ ಆಗ್ಲಿ ಅದ್ರ ಮಧ್ಯಕ್ಕೆ ಸೇರಿಸಿ ನೀವು ಪಾಯಿಂಟ್ಸ್ ಗಳನ್ನ ಅದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ, ಇಂಪಾರ್ಟೆನ್ಸ್ ಅಂತಂದ್ರೆ ಅದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನ ತೆಗೆದ್ಬಿಟ್ಟು ಬರಿಬಹುದು. ಕ್ರಿಯಾತ್ಮಕತೆ, ಮ್ಯಾನೇಜ್ಮೆಂಟ್ ಕ್ರಿಯೇಟ್ ಡೈನಾಮಿಕ್ ಆರ್ಗನೈಸೇಷನ್. ಈಗ ನೋಡಿ, ಇಲ್ಲಿ ಒಬ್ಬೊಬ್ಬರಿಗೆ ಈಗ ಒಂದಷ್ಟು ಹ್ಯೂಮನ್ ರಿಸೋರ್ಸ್ ನ ತಗೊಂತಾರೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆದಂತಹ ಸ್ಕಿಲ್ಸ್ ಗಳಿರುತ್ತೆ, ಬೇರೆ ಬೇರೆ ಆದಂತಹ ಟ್ಯಾಲೆಂಟ್ ಇರುತ್ತೆ. ಈಗ ನೋಡಿ, ಇಲ್ಲಿ ಸುಮ್ನೆ ಒಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ಅಂತಂದ್ರೆ ನಿಮ್ ಕಾಲೇಜ್ ಅಂತ ಅನ್ಕೊಳ್ಳಿ. ನಿಮ್ ಕ್ಲಾಸ್ ರೂಮ್ ಅಲ್ಲಿ ನೀವ್ ಎಲ್ಲರೂ ಒಂದಷ್ಟು ಜನ ಕುತ್ಕೊಂಡು ಪಾಠ ಕೇಳ್ತಿರ್ತೀರಾ. ನೀವ್ ಎಲ್ಲರೂ ಒಂದೇ ತರ ಕ್ಯಾರೆಕ್ಟರ್ ಇರುತ್ತಾ? ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಕ್ಯಾರೆಕ್ಟರ್ ಇರುತ್ತೆ. ಕೆಲವರು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಕೆಲವರು ಅಕಾಡೆಮಿಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಕೆಲವರು ಕಾಂಪಿಟೇಟಿವ್ ಜನರಲ್ ನಾಲೆಡ್ಜ್ ಪ್ರಕಾರ ತುಂಬಾನೇ ಚೆನ್ನಾಗಿರ್ತಾರೆ. ಇನ್ನು ಬೇರೆ ಬೇರೆಯವರು ಏನು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇನ್ವಾಲ್ವ್ಮೆಂಟ್ ಇರುತ್ತೆ. ಎಷ್ಟೋ ಜನಕ್ಕೆ ಎದ್ದು ನಿಂತ 4 ಜನ ಜೊತೆ ಮುಂದೆ ಮಾತಾಡ್ತಕ್ಕಂತಹದ್ದು ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಇರಲ್ಲ. ಇನ್ನು ಎಷ್ಟೋ ಜನ ಯಾವುದೇ ರೀತಿಯಾದಂತಹ ಅವ್ರಿಗೆ ಟೆನ್ಷನ್ ಇಲ್ಲಾರ್ದಂಗೆ ಅಥವಾ ಫಿಯರ್ ಇಲ್ಲದೆ ಇರಂಗೆ ನಿಂತ್ಕೊಂಡು ಮಾತಾಡ್ತಾರೆ. ಅದೇ ಸ್ಪೋರ್ಟ್ಸ್ ಮೆನ್ ಈ ಕೆಲಸನ ಮಾಡಕ್ಕೆ ಎದುರುತ್ತಾನೆ, ಇವನು ಸ್ಪೋರ್ಟ್ಸ್ ಬರಕ್ಕೇನೆ ಎದುರುತ್ತಾನೆ. ಸೊ ಹಾಗಾಗಿ ಬೇರೆ ಬೇರೆ ಯಾರ್ಯಾರು ಆರ್ಗನೈಸೇಷನ್ ಬೇರೆ ಬೇರೆ ಅವ್ರು ಇರ್ತಾರೆ, ಎಂಪ್ಲಾಯೀಸ್ ಗಳು ಇರ್ತಾರೆ. ಅವ್ರನ್ನ ಯೂಸ್ ಮಾಡ್ಕೊಂಡು ಕ್ರಿಯಾತ್ಮಕವಾಗಿ ಆ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಕೊಳ್ಳುವಂತದ್ದೇ ಪ್ರಮುಖವಾದಂತಹ ನಿರ್ವಹಣೆಯ ಕೆಲಸ ಆಗಿದೆ. ಆರ್ಗನೈಸೇಷನ್ ನ ದಕ್ಷತೆಯಿಂದ ಕ್ರಿಯಾತ್ಮಕವಾಗಿ ಅದರ ಟಾರ್ಗೆಟ್ ಗಳನ್ನ ರೀಚ್ ಮಾಡುವಂತದ್ದೇ ಮ್ಯಾನೇಜ್ಮೆಂಟ್ ನ ಇಂಪಾರ್ಟೆನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 4ನೇ ಪಾಯಿಂಟ್ ಏನಂತಂದ್ರೆ ಮ್ಯಾನೇಜ್ಮೆಂಟ್ ಹೆಲ್ಪ್ ಇನ್ ಅಚೀವಿಂಗ್ ಪರ್ಸನಲ್ ಆಬ್ಜೆಕ್ಟಿವ್. ಏನ್ ಹೇಳ್ತಾ ಇದಾರೆ? ಪರ್ಸನಲ್ ಆಬ್ಜೆಕ್ಟಿವ್ ಅಂತ ಅಂದ್ಬಿಟ್ಟು ನಾನು ಆಗ್ಲೇ ಹೇಳಿದ್ದೀವಿ. ಪರ್ಸನಲ್ ಅಂತಂದ್ರೆ ವೈಯಕ್ತಿಕ ಅಂತ ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂತಹ ಹ್ಯೂಮನ್ ರಿಸೋರ್ಸ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು. ಹ್ಯೂಮನ್ ರಿಸೋರ್ಸ್ಗೆ ಹೇಗೆ ಸಂಬಂಧಪಟ್ಟಿದ್ದು ಅಂತ ಆಗ್ಲೇ ನಾನು ಆಬ್ಜೆಕ್ಟಿವ್ಸ್ ಅಲ್ಲಿ ಹೇಳಿದ್ದೀನಿ. ಎಂಪ್ಲಾಯಿಗಳನ್ನ ಹೈರ್ ಮಾಡ್ಕೊಂಡಿದ ತಕ್ಷಣ ಆಗೋದಿಲ್ಲ, ಅವ್ರಿಗೆ ಟ್ರೈನಿಂಗ್ ನ ಕೊಡ್ಬೇಕು. ಯಾಕಂದ್ರೆ ಕೆಲಸ ಏನು ಅಂತ ಗೊತ್ತಾಗ್ಬೇಕಲ್ಲ, ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಡೆವಲಪ್ಮೆಂಟ್ ನ ಮಾಡಿ ಅವರಿಗೆ ಒಂದು ಪೋಸ್ಟಿಂಗ್ಸ್ ನ ಕೊಟ್ಟು ಅವ್ರ ಪರ್ಫಾರ್ಮೆನ್ಸ್ ಗಳನ್ನ ಇಂಪ್ರೂವ್ ಮಾಡ್ತಾ ಅವ್ರಿಗೆ ಪ್ರೊಡಕ್ಟಿವಿಟಿನ ಪ್ರತಿಯೊಂದು ವರ್ಷದಿಂದ ವರ್ಷಕ್ಕೆ ಅವ್ರು ಡೆವಲಪ್ ಆಗ್ತಾ ಹೋಗ್ತಾರೆ. ಅವ್ರಿಗೆ ಸ್ಯಾಲರಿ ಹೈಕ್ ಮಾಡೋದಾಗಿರ್ಬೋದು ಅಥವಾ ಪ್ರಮೋಷನ್ ನ ಮಾಡ್ಬೇಕಂತಹದ್ದಾಗಿರ್ಬೋದು, ಅವನ್ನೆಲ್ಲ ಮಾಡ್ತಕ್ಕಂತಹದ್ದೇ ಪರ್ಸನಲ್ ಆಬ್ಜೆಕ್ಟಿವ್ ಆಗಿದೆ. ಮ್ಯಾನೇಜ್ಮೆಂಟ್ ಒಬ್ಬ ಎಂಪ್ಲಾಯಿ ಇರ್ತಾರಲ್ಲ, ಅವ್ನ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಅವನನ್ನ ಇನ್ನು ಬೇರೆ ಬೇರೆ ಲೆವೆಲ್ಗೆ ತಗೊಳ್ತಾ ಹೋಗುತ್ತೆ. ಅದು ಮ್ಯಾನೇಜ್ಮೆಂಟಿನ ತುಂಬಾ ಇಂಪಾರ್ಟೆಂಟ್ ವರ್ಕ್ ಆಗಿದೆ, ಇಂಪಾರ್ಟೆನ್ಸ್ ಆಗಿದೆ. ಅದು ಪರ್ಸನಲ್ ಗ್ರೋತ್ ಹೇಗೆ ಡೆವಲಪ್ ಮಾಡ್ತಾ ಇದಾರೆ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾ ಹೋಗ್ತಕ್ಕಂತಹದ್ದುವೆ
ಮ್ಯಾನೇಜ್ಮೆಂಟ್ ನ ಪ್ರಮುಖ ಗುರಿ ಆಗಿದೆ, ಪ್ರಾಮುಖ್ಯತೆ ಆಗಿದೆ ಅಂತ ಹೇಳ್ತಾ ಇದಾರೆ. ಮ್ಯಾನೇಜ್ಮೆಂಟ್ ಹೆಲ್ಪ್ ಇನ್ ಡೆವಲಪ್ಮೆಂಟ್ ಆಫ್ ಸೊಸೈಟಿ. ಏನ್ ಹೇಳ್ತಾ ಇದಾರೆ ಫೈನಲ್ ಪಾಯಿಂಟ್ಸ್, ನಿರ್ವಹಣೆ ಅಂತ ಅನ್ನೋದು ಬಿಸ್ನೆಸ್ ಗೆ ಸಂಬಂಧಪಟ್ಟಿದ್ದು ಸಮಾಜದ ಒಳಿತನ್ನು ಕೂಡ ಮಾಡ್ಬೇಕು. ಸಮಾಜದ ಒಳಿತನ್ನ ಹೇಗ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆಗ್ಲೇ ಹೇಳಿದ್ವಿ. ಎನ್ವೈರನ್ಮೆಂಟಲ್ ಗೆ ಅನುಕೂಲವಾಗ್ತಕ್ಕಂತಹದ್ದು, ಯಾವುದೇ ಕೆಮಿಕಲ್ ನ ರಿಲೀಸ್ ಮಾಡದೇ ಇರತಕ್ಕಂತಹದ್ದು, ಇಲ್ಲಿಯ ಜನಕ್ಕೆ ಅನುಕೂಲ ಆಗದೆ ಇರತಕ್ಕಂತಹದ್ದು, ಇಲ್ಲಿಯ ಪ್ರಾಣಿ ಪಕ್ಷಿಗಳಿಗೆ ಹಾಳಾಗದೆ ಇರತಕ್ಕಂತಹದ್ದು, ಇಲ್ಲಿಯ ಪರಿಸರ ಹಾಳಾಗದೆ ಇರ್ತಕ್ಕಂತಹ ಪ್ರೊಡಕ್ಷನ್ ನ ಮಾಡುವಂತಹದ್ದು ಆಗಿದೆ. ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗಳನ್ನ ಕ್ರಿಯೇಟ್ ಮಾಡೋಂತಹದ್ದೇ, ಇಲ್ಲಿಯ ಜನನ್ನ CSR ಮೂಲಕ ಡೆವಲಪ್ ಮಾಡ್ತಕ್ಕಂತಹದ್ದು, ಸೊಸೈಟಿನ ಡೆವಲಪ್ ಮಾಡುವಂತಹದ್ದು ಮ್ಯಾನೇಜ್ಮೆಂಟ್ ನ ಇಂಪಾರ್ಟೆನ್ಸ್ ಆಗಿರುತ್ತೆ ಅಂತ ಹೇಳ್ತಾ ಇದಾರೆ. ಸಿ ಗೈಸ್, ಇಲ್ಲಿವರೆಗೆ ನಾವು ಮ್ಯಾನೇಜ್ಮೆಂಟ್ ಇನಿಷಿಯಲ್ ಫ್ರಮ್ ದ ಬಿಗಿನಿಂಗ್ ಯಾವ್ದ್ರಿಂದ ಕಲ್ತಿದೀವಿ, ಮ್ಯಾನೇಜ್ಮೆಂಟ್ ಈ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ಕಲ್ತಿದೀವಿ. ಮ್ಯಾನೇಜ್ಮೆಂಟ್ ನಿರ್ವಹಣೆ ಅಂತಂದ್ರೇನು, ನಿರ್ವಹಣೆಯ ಸ್ವಭಾವ ಅಂತಂದ್ರೆ ಏನು, ಅದ್ರ ಮಹತ್ವ ಏನು ಅಂತ ನೋಡಿದೀವಿ. ಅದಾದ್ಮೇಲೆ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅಲ್ಲಿ ಹೇಗಿದೆ, ಅದು ತುಂಬಾ ಚಿಕ್ಕ ಆರ್ಗನೈಸೇಷನ್ ಆಗ್ಲಿ ಅಥವಾ ಮಲ್ಟಿನ್ಯಾಷನಲ್ ಕಂಪನಿ ಆಗ್ಲಿ, ಯಾವುದೇ ದೊಡ್ಡ ದೊಡ್ಡ ಆರ್ಗನೈಸೇಷನ್ ಅಲ್ಲಿ ಮ್ಯಾನೇಜ್ಮೆಂಟ್ ಯಾಕೆ ಇರ್ಲೇಬೇಕು, ಅದಿಲ್ಲದೆ ಯಾವುದೇ ಕಾರಣಕ್ಕೂ ಮಾಡಕ್ಕಾಗಲ್ಲ. ಹಾಗೆ ನಮ್ ಜೀವನದಲ್ಲೂ ಅದು ಹೇಗೆ ಅಪ್ಲಿಕಬಲ್ ಆಗುತ್ತೆ ಅನ್ನೋದನ್ನ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಿದ್ದು ಮೀನಿಂಗು, ಡೆಫಿನೇಷನ್ ಏನ್ ಹೇಳುತ್ತೆ ಅನ್ನೋದನ್ನ ನಾವ್ ಈಗಾಗಲೇ ನೋಡಿದೀವಿ. ಮ್ಯಾನೇಜ್ಮೆಂಟ್ ಅಲ್ಲಿ ಬರ್ತಕ್ಕಂತಹ 2 ಮಾರ್ಕ್ಸ್ ಗೆ ಕೇಳ್ಬೋದಂತ ಒಂದು ಕ್ವಶನ್ ಯಾವ್ದಿದೆ, ಎಫೆಕ್ಟಿವ್ನೆಸ್ ಮತ್ತೆ ಎಫಿಷಿಯನ್ಸಿ ಅಂತಂದ್ರೆ ಏನು ಅನ್ನೋದನ್ನ ಕಲ್ತಿದೀವಿ. ಎಫೆಕ್ಟಿವ್ನೆಸ್ ಅಂತಂದ್ರೆ ಒಂದು ಆಬ್ಜೆಕ್ಟಿವ್ ನ ಒಂದು ಲಿಮಿಟೆಡ್ ಟೈಮ್ ಒಳಗೆ ಯೂಸ್ ಮಾಡ್ತಕ್ಕಂಥದ್ದು, ಇಲ್ಲಿ ಎಷ್ಟು ಖರ್ಚು ಬರುತ್ತೆ ಅನ್ನೋದನ್ನ ನಾವು ಹಿಂದೆ ಮುಂದೆ ನೋಡಲ್ಲ. ಆದ್ರೆ ಎಫಿಷಿಯನ್ಸಿಲಿ ನಾವು ಒಂದು ಗೋಲ್ ಅನ್ನ ರೀಚ್ ಮಾಡ್ಬೇಕು, ಅದು ಎಷ್ಟು ಇರ್ತಕ್ಕಂತಹ ಸಣ್ಣ ರಿಸೋರ್ಸ್ ನ ಯೂಸ್ ಮಾಡ್ಕೊಂಡು ಅದು ಯಾವ ತರ ಟಾರ್ಗೆಟ್ ರೀಚ್ ಮಾಡ್ಲಿ, ಒಟ್ನಲ್ಲಿ ಟಾರ್ಗೆಟ್ ಅಂತೂ ರೀಚ್ ಆಗ್ಲೇಬೇಕು. ಬಟ್ ಸ್ಟೆಪ್ಸ್ ನಿಧಾನಕ್ಕೆ ಹೋಗ್ತೀವಿ. ಇಲ್ಲಿ ಮ್ಯಾಕ್ಸಿಮಮ್ ಖರ್ಚು ಆಗ್ಲಿಕ್ಕೆ ನಾವು ನೋಡ್ಕೊಳ್ಳೋದಿಲ್ಲ, ಅದನ್ನ ಎಫಿಷಿಯನ್ಸಿ ಅಂತ ಕರೀತಾರೆ. ಆ ಡಿಫ್ರೆನ್ಸ್ ಎಫೆಕ್ಟಿವ್ನೆಸ್ಗೂ ಎಫಿಷಿಯನ್ಸ್ಗೂ ಇರತಕ್ಕಂತಹ ಡಿಫ್ರೆನ್ಸಸ್ ಗೊತ್ತಾಯ್ತು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್, ಮ್ಯಾನೇಜ್ಮೆಂಟ್ ಗೆ ಇರ್ತಕ್ಕಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಗಳಿಗೆ ಏನೇನು ಅನ್ನೋದನ್ನ 7 ಪಾಯಿಂಟ್ ಮೂಲಕ ನೋಡಿದೀವಿ. ಇದು 8 ಮಾರ್ಕ್ಸ್ ಕೇಳ್ತಕ್ಕಂಥ ಕ್ವಶನ್. ಇದನ್ನ ಹೇಗೆಲ್ಲ ಬರೀಬೇಕು ಅನ್ನೋದು ನೋಡಿದೀವಿ. ಒಂದು ಮ್ಯಾನೇಜ್ಮೆಂಟಿನ ಉದ್ದೇಶ ಏನು, ಅದು ಏನೇನ್ ಮಾಡುತ್ತೆ ಅನ್ನೋದು ನೋಡಿದೀವಿ. ಅದ್ ಯಾಕೆ ಪ್ರಾಮುಖ್ಯತೆಯನ್ನ ವಹಿಸಿದೆ ಅನ್ನೋದನ್ನ ಇಷ್ಟು ಈ ಕ್ಲಾಸ್ ಅಲ್ಲಿ ನೋಡಿದೀವಿ ಗಾಯ್ಸ್. ಈಗ ನಿಮ್ಗೆ ಇನ್ನೂ ಸ್ಟಿಲ್ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ಮತ್ತೆ ಈಗ ಏನು ನಾವು ಚಾಪ್ಟರ್ ನಾನು ಕಂಪ್ಲೀಟ್ ಮಾಡಿದ್ದೀನಲ್ಲ, ಇದನ್ನೆಲ್ಲ ಕೀ ಪಾಯಿಂಟ್ಸ್ ಮಾಡಿ ಬರ್ದಿಟ್ಕೊಂಡಿರ್ತೀರಾ ಅಂತ ನಾನು ಅನ್ಕೊಂತೀನಿ. ಇನ್ನೂ ಡೌಟ್ ಇದ್ರೆ ಏನಾದ್ರು ಕೇಳಿ. ಅದಾದ್ಮೇಲೆ ಈ ಚಾಪ್ಟರ್ ಗೆ ಸಂಬಂಧಪಟ್ಟಂತಹ ಸಾಫ್ಟ್ ಕಾಪಿ ಟೆಕ್ಸ್ಟ್ ಬುಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಚೆಕ್ ಮಾಡಿ. ನೀವು ಫ್ರೀ ಇದ್ದಾಗ ಒಂದ್ಸಲ ನಾನು ಈಗ ಪಾಠ ಮಾಡಿರೋದ್ನು ಒಂದ್ ಕಡೆ ಬರ್ದಿಟ್ಕೊಂಡಿದ್ರಲ್ಲ, ಇದನ್ನ ಇಟ್ಕೊಳ್ಳಿ. ಈಗ ಕಂಪ್ಲೀಟ್ ನಿಮ್ಮ ಮೈಂಡ್ ಅಲ್ಲಿ ಇದೆ, ಒಂದ್ಸಲ ಬೇಕು ಅಂತಂದಾಗ ತೆಗೆದ್ಬಿಟ್ಟು ನೀವು ಟೆಕ್ಸ್ಟ್ ಬುಕ್ ನ ಹಿಡಿದ್ಬಿಟ್ಟು ನೋಡ್ತಾ ಇರಿ, ಕಂಪ್ಲೀಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಸೊ ಇನ್ನು ಮತ್ತೆ ಈ ಚಾಪ್ಟರ್ ಅಲ್ಲಿ ಉಳಿದಂತಹ ನೆಕ್ಸ್ಟ್ ಲೆಫ್ಟ್ ಟಾಪಿಕ್ಸ್ ಏನೇನಿದೆ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕವರ್ ಮಾಡ್ಬಿಡೋಣ. ಸೊ ಅಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ನೆಕ್ಸ್ಟ್ ಚಾಪ್ಟರ್ ಅದಾದ್ಮೇಲೆ ಜಂಪ್ ಆಗೋಣ.